सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಶ್ರೀಕೃಷ್ಣ ಸರ್ವೋ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಯಮಧರ್ಮರಾಜ ತನಗೆ ಅನುಭವ ಆಗಿರುವಂತಹ ಒಂದು ಪ್ರಸಂಗವನ್ನು ನೆನಪು ಮಾಡಿಕೊಂಡು ಆ ಮೂಲಕ ನಚಿಕೇತನನ್ನು ಹೊಗಳ್ತಾ ಇದ್ದಾನೆ. ತನ್ನ ಲೈಫ್ನಲ್ಲಿ ಅವನು ಏನು ಕಂಡುಕೊಂಡ ಅನ್ನುವಂತಹದ್ದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಜಾನಮಹ್ಯಂ ಶೇವದಿರಿತ್ಯ ನಿತ್ಯಂ ನಹ್ಯ ಧ್ರುವೈ ಪ್ರಾಪ್ಯತೆ ಧ್ರುವಂ ತತೋ ಮಯ ನಾಚಿಕೇತೋಶ್ಚಿತೋಗ್ನಿ ಅನಿತ್ಯೈ ಧ್ರುವೈ ಪ್ರಾಪ್ತವಾನಸ್ಮಿ ನಿತ್ಯಂ. ಇಲ್ಲಿ ಶೇವದಿ ಅನ್ನುವಂತಹ ಪದ ಒಂದು ಕರ್ಮವನ್ನು ಮಾಡಿದಾಗ ಆ ಕರ್ಮದ ಕಾರಣದಿಂದ ಸಿಗುವಂತಹ ಫಲ. ಕರ್ಮ ಅಂತ ಹೇಳಿದಾಗ ಎರಡು ರೀತಿಯ ಆಕ್ಷನ್ಸ್. ಒಂದು ಪುಣ್ಯದ ಕರ್ಮ, ಮತ್ತೊಂದು ಪಾಪದ ಕರ್ಮ. ಪುಣ್ಯದ ಕರ್ಮಕ್ಕೆ ಪುಣ್ಯದ ಫಲಗಳು ಸಿಗುತ್ತೆ, ಪಾಪದ ಕರ್ಮಕ್ಕೆ ಪಾಪದ ಫಲಗಳು ಸಿಗುತ್ತೆ. ಸೊ ಅಕಾರ್ಡಿಂಗ್ ಟು ದಿ ಕರ್ಮ ಥಿಯರಿ, ವೆನ್ ಎ ಕರ್ಮ ಈಸ್ ಡನ್ ಅಂತಂದರೆ ಒಂದು ಕರ್ಮವನ್ನು ಮಾಡಿದಾಗ ಫಲ ಈಸ್ ಗ್ಯಾರಂಟಿ, ಇಟ್ ಈಸ್ ಅಟ್ಯಾಚ್ಡ್ ದೇರ್. ಕರ್ಮ ಅಂತ ಹೇಳಿದಾಗ ಒಂದು ಫಲ ಅನ್ನುವಂತಹದ್ದು ಇದ್ದೇ ಇರುತ್ತೆ. ಮತ್ತು ಅದು ಪುಣ್ಯದ ಕರ್ಮ ಅಥವಾ ಪಾಪದ ಕರ್ಮ, ಅದಕ್ಕೆ ಅನುಸಾರವಾಗಿ ಸಿಗುವಂತಹ ಅಗೇನ್ ಪಾಪ ಆರ್ ಪುಣ್ಯ ಈಸ್ ಆಲ್ಸೋ ನಾಟ್ ಪರ್ಮನೆಂಟ್ ಇನ್ ನೇಚರ್. ಒಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಉಪನಿಷತ್ ಮತ್ತು ವೇದಾಂತ ಏನು ತಿಳಿಸ್ತಾ ಇದೆ ಅಂತಂದರೆ, ಕರ್ಮವನ್ನು ಮಾಡು, ಆದರೆ ಕರ್ಮ ಮಾಡಿದಾಗ ಫಲ ಸಿಗತ್ತೆ ಅನ್ನುವಂತಹ ಒಂದು ನಿರೀಕ್ಷೆ. ಫಲ ಸಿಕ್ಕಿದ್ರೂ ಕೂಡ ನಿನ್ನ ನಿರೀಕ್ಷೆಯಂತೆ ಅದು ಒಂದು ಪುಣ್ಯದ ಫಲನೇ ನಿನಗೆ ಸಿಕ್ಕಿದ್ರೂ ಕೂಡ ಯು ಕೆನಾಟ್ ಎಂಜಾಯ್ ಇಟ್ ಫಾರ್ ಎವರ್. ಎಷ್ಟೇ ದೊಡ್ಡ ಪುಣ್ಯದ ಕರ್ಮ ಆಗಿರಬಹುದು, ಬಹಳ ದೊಡ್ಡ ಪುಣ್ಯದ ಫಲ ಸಿಕ್ಕಿರಬಹುದು, ಒಟ್ಟಿನಲ್ಲಿ ಕರ್ಮದ ಫಲರೂಪಿ ಪುಣ್ಯ ಫಲ, ಕರ್ಮದ ಫಲರೂಪಿ ಅದು ಯಾವುದೇ ಆಗಿದ್ರೂ ಕೂಡ ಇಟ್ ಈಸ್ ನಾಟ್ ಶಾಶ್ವತ. ಸೊ ಫಲದ ರೂಪದಲ್ಲಿ ಬಂದಿರುವಂತಹದ್ದು ಇಲ್ಲಿ ಅದನ್ನು ನಿಧಿ ಅಥವಾ ಐಶ್ವರ್ಯ ಅಂತ ಹೇಳಿದಾಗ ನಮಗೇನು ಅನಿಸುತ್ತೆ ಅಂತಂದರೆ ಅದು ಬಹಳ ದೊಡ್ಡ ಪುಣ್ಯ ನಮಗೆ ಸಿಕ್ಕಿದೆ ಅಂತ ಅನಿಸುತ್ತೆ. ಯಾಕೆಂದರೆ ನಿಧಿ ಅನ್ನುವಂತಹ ಒಂದು ಅರ್ಥವನ್ನು ಈ ಸಂದರ್ಭದಲ್ಲಿ ಅದು ಕೊಡ್ತಾ ಇರೋದ್ರಿಂದ
ಮಾಡಿರುವಂತಹ ಒಂದು ಕರ್ಮ ಅದು ಪುಣ್ಯದ ಕರ್ಮ. ಆ ಪುಣ್ಯದ ಕರ್ಮದಿಂದ ಒಂದು ಫಲ ಸಿಕ್ಕಿದೆ. ಅಗೇನ್ ದಟ್ ಫಲ ಈಸ್ ನಾಟ್ ಪರ್ಮನೆಂಟ್ ಇನ್ ನೇಚರ್, ಅದು ಶಾಶ್ವತ ಅಲ್ಲ. ಇದು ನನಗೆ ಗೊತ್ತಿದೆ ಅಂತ ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ಅಹಂ ಜಾನಾಮಿ, ಇದು ನಾನು ತಿಳ್ಕೊಂಡಿದ್ದೀನಿ. ಯಾವುದೇ ಒಂದು ಕರ್ಮದಿಂದ ಬರುವಂತಹ ಫಲ ಅದು ಸದಾ ನನ್ನ ಜೊತೆ ಇರೋದಿಲ್ಲ, ನನ್ನ ಬಳಿ ಅದು ಶಾಶ್ವತವಾಗಿ ಉಳ್ಕೊಳ್ಳೋದಿಲ್ಲ. ಅದು ಎಂದೋ ಒಂದು ದಿನ ಆ ಪುಣ್ಯ ಅನ್ನುವಂತಹದ್ದು ಕರಗಿ ಹೋಗುತ್ತೆ. ಅಬೌಟ್ ದಿಸ್, ಇದರ ವಿಚಾರವಾಗಿ ನಾನು ಈ ಒಂದು ಜ್ಞಾನವನ್ನು ತಿಳ್ಕೊಂಡಿದ್ದೀನಿ, ನನಗೆ ಗೊತ್ತು, ಐ ನೋ ಇಟ್ ಅಂತ ಹೇಳ್ತಾನೆ. ಅಹಂ ಜಾನಾಮಿ. ಯಾಕೆ ಅಂತಂದ್ರೆ ಅಧ್ರುವೈಹಿ, ಧ್ರುವ ಅಂತಂದ್ರೆ ಅದರ ಅರ್ಥ ವೆರಿ ಫರ್ಮ್ ಅಂತ, ಸ್ಥಿರವಾಗಿ ಇರುವಂತಹದ್ದು, ದೃಢ, ಈ ಅರ್ಥಗಳನ್ನು ಕೊಡುತ್ತೆ ಧ್ರುವ ಅಂತಂದ್ರೆ. ಅಧ್ರುವೈಹಿ ಅಂತಂದ್ರೆ ಸ್ಥಿರವಲ್ಲದ, ದೃಢವಲ್ಲದ, ಸತ್ಯವಲ್ಲದ, ನಿತ್ಯವಲ್ಲದ ವಸ್ತು. ಸೊ ಒಂದು ಅನಿತ್ಯ ವಸ್ತು ಆರ್ ಅಶಾಶ್ವತವಾದ ವಸ್ತುಗಳು ಎಂದಿಗೂ ಕೂಡ ತತ್ ಧ್ರುವಂ, ಆ ಒಂದು ಸ್ಥಿರವಾದ, ದೃಢವಾದ, ಶಾಶ್ವತವಾದ ಆ ಒಂದು ಫಲ ನಮಗೆ ಸಿಗೋದಿಲ್ಲ. ಅಂತಂದರೆ ಅನಿತ್ಯವಾದ ವಸ್ತುಗಳಿಂದ ನಿತ್ಯ ವಸ್ತುವನ್ನು ನಾವು ಪಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಇದರ ಬಗ್ಗೆ ನನಗೆ ಚೆನ್ನಾಗಿ ಅರಿವಿದೆ, ಐ ನೋ ಅಬೌಟ್ ಇಟ್ ಅಂತ ಇಲ್ಲಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ಮತ್ತು ಇಲ್ಲಿ ಅನಿತ್ಯವಾದ ವಸ್ತು ಅಂತಂದರೆ ಅದು ಏನು ಬೇಕಾದರೂ ಆಗಿರಬಹುದು. ನಾವು ಇಲ್ಲಿ ಜಗತ್ತಿನಲ್ಲಿ ಅನೇಕ ವಸ್ತುಗಳನ್ನು ನೋಡ್ತೀವಿ, ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತೆ, ಹೆಚ್ಚು ಬಾಳಿಕೆ ಬರುತ್ತೆ ಅಂತ ಮಾತನಾಡ್ತೀವಿ. ಆ ಹೆಚ್ಚು ಬಾಳಿಕೆ ಎನ್ನುವಂತಹದ್ದು ಕೂಡ ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಅನ್ನೋ ಒಂದು ಅರ್ಥವನ್ನೇ ಕೊಡುತ್ತೆ. ಆದರೂ ಕೂಡ ಅದು ಶಾಶ್ವತವಾಗಿ ಅದು ಉಳ್ಕೊಂಡಿರುತ್ತೆ ಅನ್ನೋ ಅರ್ಥವನ್ನು ಕೊಡೋದಿಲ್ಲ. ಸಚ್ ಟೈಪ್ ಆಫ್ ವಸ್ತುಸ್ ಆರ್ ಕಾಲ್ಡ್ ದಿ ಅನಿತ್ಯ ವಸ್ತು. ಸೊ ಈ ಒಂದು ಅನಿತ್ಯವಾದ ವಸ್ತುವನ್ನು ನಾವು ಗಮನದಲ್ಲಿಟ್ಟುಕೊಂಡು ಆ ಮೂಲಕ ಒಂದು ಕರ್ಮವನ್ನು ಮಾಡಿ ಆ ಕರ್ಮದಿಂದ ನನಗೆ ನಿತ್ಯವಾಗಿರುವಂತಹದ್ದು ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತಂದರೆ ಇಟ್ ವಿಲ್ ನಾಟ್ ಗಿವ್. ಅದನ್ನು ಇಲ್ಲಿ ಶೇವದಿ ಅಂತಂದರೆ ಕರ್ಮಫಲದ ರೂಪದಲ್ಲಿ ಸಿಗುವಂತಹ ಅದು ಏನೇ ಆಗಿದ್ರೂ ಕೂಡ ಇಟ್ ಈಸ್ ಅನಿತ್ಯಂ, ಅದು ಶಾಶ್ವತ ಅಲ್ಲ. ಸೊ ಇಲ್ಲಿ ನಿತ್ಯ ವಸ್ತು ಅಂತಂದ್ರೆ ಯಾವುದು ಅಂತಂದರೆ ಆತ್ಮವಸ್ತುವನ್ನು ಕುರಿತು ಇಲ್ಲಿ ಯಮಧರ್ಮರಾಜ ಹೇಳ್ತಾರೆ. ಸೊ ಅನಿತ್ಯವಾದ ವಸ್ತುಗಳನ್ನು ಗಮನದಲ್ಲಿಟ್ಟುಕೊಂಡು ಯಾವುದೇ ರೀತಿಯ ಒಂದು ಕರ್ಮವನ್ನು ಮಾಡಿದಾಗ ಆ ಮೂಲಕ ನಿತ್ಯವಾದಂತಹ ಆತ್ಮವಸ್ತುವನ್ನು ನ ಪ್ರಾಪ್ಯತೆ, ಅದು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ತತಃ, ಆದುದರಿಂದ ಯಮರಾಜ ಹೇಳ್ತಾ ಇದ್ದಾನೆ, ಹೇ ನಚಿಕೇತ, ಈ ವಿಚಾರ ನನಗೆ ಚೆನ್ನಾಗಿ ಗೊತ್ತಿದೆ. ಅನಿತ್ಯವಾದ ವಸ್ತುಗಳನ್ನು ಉಪಯೋಗಿಸಿ ಆ ಮೂಲಕ ನಿತ್ಯ ವಸ್ತುವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆದರೂ ಕೂಡ ಆ ಮೂಲಕ ಏನಾದರೂ ಒಂದು ಫಲ ನನಗೆ ಸಿಕ್ಕಿದೆ ಅಂತಂದಾಗ ಅದು ಎಷ್ಟೇ ದೊಡ್ಡದಾಗಿದ್ರೂ ಕೂಡ ದಟ್ ಈಸ್ ಇಂಪರ್ಮನೆಂಟ್ ಇನ್ ನೇಚರ್. ಸೊ ನಚಿಕೇತ, ನಾನು ಕೂಡ ಇಲ್ಲಿ ಯಮಧರ್ಮರಾಜ ತನ್ನ ಹಳೆಯ ಯಾವ ರೀತಿಯಲ್ಲಿ ಕೆಲವು ಕರ್ಮಗಳನ್ನು ಮಾಡಿದೆ ಅನ್ನುವಂತಹದ್ದನ್ನು ಇಲ್ಲಿ ಹೇಳ್ಕೊತಾ ಇದ್ದಾನೆ. ಅವನು ಹೇಳ್ತಾನೆ, ಹೇ ನಚಿಕೇತ, ನನ್ನಿಂದ ಕೂಡ ಈ ಮೊದಲು ನಾಚಿಕೇತಾಗ್ನಿ ಆ ಒಂದು ಕರ್ಮವನ್ನು ಮಾಡಿದ್ದೀನಿ ಅಂತ ಹೇಳ್ತಾನೆ. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತಂದರೆ, ಆ್ಯಕ್ಚುಯಲ್ ಆಗಿ ಒಂದು ಉನ್ನತವಾದ ಲೋಕ ಅಂತಂದರೆ ಸ್ವರ್ಗಲೋಕವನ್ನು ಹೋಗಿ ಮುಟ್ಟಬೇಕು ಅಂತಂದರೆ ಅದಕ್ಕೆ ಈ ಅಗ್ನಿವಿದ್ಯೆ ಎನ್ನುವಂತಹದ್ದು ಈಸ್ ದಿ ಕಾರಣ. ಸೊ ದಟ್ ಈಸ್ ದಿ ಮೀನ್ಸ್, ಅದು ಮಾರ್ಗ. ಸೊ ಅಗ್ನಿವಿದ್ಯೆಯನ್ನು ಮಾಡುವ ಮೂಲಕ ಸ್ವರ್ಗದಂತಹ ಒಂದು ಉತ್ತಮ ಲೋಕವನ್ನು ಪಡ್ಕೋಬಹುದು. ಸೊ ಈ ಅಗ್ನಿವಿದ್ಯೆಯ ಬಗ್ಗೆ ಜ್ಞಾನ ಇರೋದು ಯಾರಿಗೆ? ಯಮಧರ್ಮರಾಜನಿಗೆ. ಸೊ ಇಲ್ಲಿ ನಚಿಕೇತ ಯಮನನ್ನು ಹುಡುಕೊಂಡು ಯಮಪುರಿಗೆ ಬಂದಾಗ
ತನ್ನ ಎರಡನೆಯ ವರದಲ್ಲಿ ಯಮಧರ್ಮರಾಜನನ್ನು ಆಜ್ಞೆ ಕೇಳಿರ್ತಾನೆ, ನನಗೆ ಸ್ವರ್ಗಲೋಕದ ಬಯಕೆ ಇಲ್ಲ, ಬಟ್ ಐ ನೋ ವಾಟ್ ಈಸ್ ಸ್ವರ್ಗ. ನಾನು ಅವರಿವರಿಂದೆಲ್ಲ ಕೇಳಿದ್ದೀನಿ ಸ್ವರ್ಗ ಅಂತಂದ್ರೆ ಏನು ಅನ್ನುವಂತಹದನ್ನ ಬಲ್ಲವರಿಂದ ಕೇಳಲ್ಪಟ್ಟಿರುವೆ. ಅವರೆಲ್ಲ ಹೇಳಿದ್ದಾರೆ ದ ನೇಚರ್ ಆಫ್ ಸ್ವರ್ಗ, ಸ್ವರ್ಗದಲ್ಲಿ ಏನಿರುತ್ತೆ ಅವೆಲ್ಲವನ್ನ ನನಗೆ ಹೇಳಿದ್ದಾರೆ. ಸೊ ಕೆಲವು ಅನುಭವಿಗಳು ಅವರ ಜ್ಞಾನ ದೃಷ್ಟಿಯಲ್ಲಿ ಅವರು ತಿಳ್ಕೊಂಡಿರುವಂತಹ ಸ್ವರ್ಗದ ವಿವರಣೆಯನ್ನ ನನಗೆ ಕೊಟ್ಟಿದ್ದಾರೆ. ಸೊ ಅದರಿಂದ ಟು ಸಮ್ ಎಕ್ಸ್ಟೆಂಟ್ ಸ್ವಲ್ಪ ನನಗೆ ಸ್ವರ್ಗದ ಪರಿಚಯ ಇದೆ. ಹಾಗೆಂದ ಮಾತ್ರಕ್ಕೆ ನನಗೆ ಸ್ವರ್ಗದ ಬಯಕೆ ಇಲ್ಲ ಯಮರಾಜ. ಆದರೆ ಲೋಕದಲ್ಲಿ ಅನೇಕ ಜನಗಳಿಗೆ ಸ್ವರ್ಗವನ್ನು ಹೋಗಿ ತಲುಪಬೇಕು ಅನ್ನುವಂತಹ ಬಯಕೆ ಇದೆ. ಆದರೆ ಆ ಸ್ವರ್ಗವನ್ನು ಹೋಗಿ ತಲುಪುವ ವಿಧಾನ ಯಾವುದು ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆದರೆ ನನಗೆ ಗೊತ್ತಿರುವಂತಹ ಒಂದು ಸತ್ಯ ಏನು ಅಂತಂದ್ರೆ, ಯಮಧರ್ಮರಾಜ ನೀನು ಸ್ವರ್ಗವನ್ನು ಹೋಗಿ ತಲುಪಬೇಕಾದ್ರೆ ಅದಕ್ಕಿರುವಂತಹ ಮಾರ್ಗ, ದಟ್ ಈಸ್ ಕಾಲ್ಡ್ ದಿ ಅಗ್ನಿವಿದ್ಯ. ಆ ಅಗ್ನಿವಿದ್ಯೆಯ ಜ್ಞಾನ ನಿನಗೆ ಗೊತ್ತಿದೆ ಅನ್ನೋದು ನನಗೆ ಗೊತ್ತು. ಸೊ ಅದರಿಂದ ನೀನು ನನಗೆ 3 ವರಗಳನ್ನು ಕೊಟ್ಟಿದೆಯಾ. ಆ 3ರಲ್ಲಿ ಒಂದನ್ನು ಕೇಳಿ ಆಗಿದೆ, ನೀನು ಕೊಟ್ಟಿ ಆಗಿದೆ. ಸೊ ಈಗ 2ನೇ ವರದಲ್ಲಿ ನಾನು ಈ ಅಗ್ನಿವಿದ್ಯೆಯನ್ನು ಕೇಳ್ಕೊತಾ ಇದ್ದೀನಿ. ಸೊ ಅದನ್ನು ನಾನು ಹೋಗಿ ಲೋಕದಲ್ಲಿ ಯಾರ್ಯಾರಿಗೆ ಈ ಸ್ವರ್ಗದ ಬಯಕೆ ಇದೆ ಅವರೆಲ್ಲರಿಗೂ ಇದನ್ನು ನಾನು ಉಪದೇಶ ಮಾಡ್ತೀನಿ. ಮತ್ತು ಸ್ವರ್ಗಲೋಕವನ್ನು ಹೋಗಿ ಮುಟ್ಟಬೇಕು ಅಂತ ಹೇಳಿ ಅವರೆಲ್ಲರೂ ಈ ಅಗ್ನಿವಿದ್ಯೆಯನ್ನು ಮಾಡ್ತೀನಿ ಅಂತಂದರೆ ಅದು ಬಹಳ ಪುಣ್ಯದ ಕೆಲಸ ಆಗಿರುತ್ತೆ. ಸೊ ಲೋಕದಲ್ಲಿ ಹೆಚ್ಚಿನ ಜನಗಳು ಈ ಸ್ವರ್ಗದ ಬಯಕೆಯನ್ನು ಹೊಂದಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಎಲ್ಲರೂ ಮುಂದೆ ಬರ್ತಾರೆ, ಅಗ್ನಿವಿದ್ಯೆಯನ್ನು ನಾನು ಮಾಡ್ತೀನಿ. ಸೊ ಹೀಗೆ ಲೋಕದಲ್ಲಿ ಹೆಚ್ಚು ಜನಗಳು ಇಂತಹ ಒಂದು ಅಗ್ನಿವಿದ್ಯೆಯ ಕರ್ಮವನ್ನು ಮಾಡುವುದರಿಂದ ಇಡೀ ಲೋಕ ಬಹಳ ಸುಭಿಕ್ಷವಾಗಿರುತ್ತೆ. ಅಂತಂದರೆ ಪ್ರತಿಯೊಬ್ಬರು ಪುಣ್ಯದ ಕರ್ಮಗಳನ್ನೇ ಮಾಡ್ತಾರಾಗ, ಬೇಡದ ಕರ್ಮಗಳನ್ನು ಯಾರೂ ಮಾಡೋದೇ ಇಲ್ಲ. ಸೊ ಅದು ಕೂಡ ಒಂದು ರೀತಿಯಲ್ಲಿ ಬಹಳ ಉತ್ತಮವಾದ ಕರ್ಮ. ಅದರಿಂದ ಅವರೆಲ್ಲರಿಗೂ ಹೇಳಿಕೊಡ್ತೀನಿ. ಅದರಿಂದ ನನಗೆ ಅಗ್ನಿವಿದ್ಯೆಯನ್ನು ಕಲಿಸಿಕೊಡು ಅಂತ ಕೇಳಿದಾಗ ಯಮರಾಜ ಹಿ ಅಗ್ರೀಸ್ ಅಂಡ್ ಟೀಚರ್ಸ್. ಅಗ್ನಿವಿದ್ಯೆ ಅಂತಂದ್ರೆ ಏನು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಹೇಳ್ಕೊಟ್ಬಿಟ್ಟು ಆಮೇಲೆ ನಾನು ಗುರುವಿನ ಸ್ಥಾನದಲ್ಲಿರೋದ್ರಿಂದ ನಾನು ನಿನ್ನನ್ನು ಕೇಳ್ತಾ ಇದ್ದೀನಿ, ನಿನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿದೆಯಾ, ಅದನ್ನು ಮತ್ತೆ ನನಗೆ ತಿಳಿಸ್ಕೊಡು. ನೀ ಏನೇನು ಕಲ್ತ್ಕೊಂಡಿದ್ಯಾ ಅದು ನನಗೆ ಗೊತ್ತಾಗಬೇಕು. ನೀನು ಎಷ್ಟು ಮಟ್ಟಿಗೆ ಇದನ್ನು ಕಲ್ತಿದ್ಯಾ ಅನ್ನೋವಂಥದ್ದು ನನಗೆ ಗೊತ್ತಾಗಬೇಕು. ಸೊ ಅದರಿಂದ ಇವು ರಿಪೀಟ್ ಅಂತ ಹೇಳ್ತಾನೆ ಯಮಧರ್ಮರಾಜ. ಸೊ ಇಲ್ಲಿ ನಚಿಕೇತ ಒಬ್ಬ ಶಿಷ್ಯ ಗುರುವಿನಿಂತಹ ಯಾವ ರೀತಿಯಲ್ಲಿ ಜ್ಞಾನವನ್ನು ಅವನು ಪಡ್ಕೊಂಡಿದ್ದಾನೆ, ಸಂಪೂರ್ಣವಾಗಿ ಎಲ್ಲೂ ಕೂಡ ತಪ್ಪದೆ ಯಾವ ರೀತಿಯಲ್ಲಿ ಯಮಧರ್ಮರಾಜ ಪಾಠ ಮಾಡಿದ್ದಾನೆ ಅದೇ ರೀತಿಯಲ್ಲಿ ಅಗ್ನಿವಿದ್ಯೆಯನ್ನು ನಾನು ಹೇಗೆ ತಿಳ್ಕೊಂಡೆ ಅನ್ನುವಂತಹದನ್ನು ಯಮಧರ್ಮರಾಜನಿಗೆ ಒಪ್ಪಿಸ್ತಾನೆ. ಆಗ ಯಮಧರ್ಮರಾಜನಿಗೆ ಬಹಳ ಸಂತೋಷ ಆಗುತ್ತೆ, ಎಂತಹ ಶಿಷ್ಯ ಇವನು ಅಂತ ಹೇಳಿ. ಇಲ್ಲಿವರೆಗೆ ಇದನ್ನು ಅಗ್ನಿವಿದ್ಯೆ ಅಂತ ಮಾತ್ರ ಕರೀತಾ ಇದ್ದೆ. ಇನ್ನು ಮುಂದೆ ಈ ಅಗ್ನಿವಿದ್ಯೆಗೆ ನಾಚಿಕೇತಾಗ್ನಿ ಅಂತ ಹೇಳಿ ಅದಕ್ಕೆ ನಿನ್ನ ಹೆಸರನ್ನು ಕೊಟ್ಬಿಟ್ಟಿದ್ದೀನಿ. ಇದು ನೀನು ಕೇಳಿರಲಿಲ್ಲ, ಆದರೆ ಇದು ಸ್ಪೆಷಲ್ ವರ ನಿನಗೆ ಇದು ಅಂತ ಹೇಳಿ ನಚಿಕೇತ ಎಕ್ಸ್ಪೆಕ್ಟ್ ಮಾಡಿಲ್ಲದೆ ಇರುವಂತಹ ಮತ್ತೊಂದನ್ನು ಅಂತಂದರೆ ಅಗ್ನಿವಿದ್ಯೆಯನ್ನು ನಚಿಕೇತನಿಗೆ ಹೇಳ್ಕೊಟ್ಬಿಟ್ಟು ಇನ್ನು ಮುಂದೆ ಯಾರು ಲೋಕದಲ್ಲಿ ಈ ಒಂದು ಅಗ್ನಿವಿದ್ಯೆಯನ್ನು ಮಾಡ್ತಾರೆ ಅವರೆಲ್ಲ ಇದನ್ನು ನಾಚಿಕೇತಾಗ್ನಿ ಅಂತ ಹೇಳಿ ನಿನ್ನ ಹೆಸರಿನಿಂದ ಇದನ್ನು ಗುರುತಿಸ್ತಾರೆ. ಇಟ್ ವಿಲ್ ಬಿಕಮ್ ವೆರಿ ಫೇಮಸ್, ನಿನ್ನ ಹೆಸರು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಸೊ ಅಂತಹದ್ದನ್ನು ನಾನು ನಿನಗೆ ನೀನು ಕೇಳದೆ ಹೋದರೂ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಅದನ್ನು ನಾಚಿಕೇತಾಗ್ನಿ ಅಂತ ಹೇಳಿದ್ದಾನೆ. ಮತ್ತು ಇಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ, ಹಳೆಯ ಘಟನೆಯನ್ನು ನೆನಪು ಮಾಡಿಕೊಂಡು ನಾನು ಕೂಡ ನಾಚಿಕೇತಾಗ್ನಿಯನ್ನು ಮಾಡಿದ್ದೀನಿ ಅಂತ ಇದ್ದಾನೆ. ಆ್ಯಕ್ಚುಲಾಗಿ ಯಮಧರ್ಮರಾಜ ಈ ಒಂದು ಅಗ್ನಿವಿದ್ಯೆಯನ್ನು ಅಂತಹ ಕರ್ಮವನ್ನು ಮಾಡಿದಾಗ ಇಟ್ ವಾಸ್ ನಾಟ್ ನಾಚಿಕೇತಾಗ್ನಿ, ಇಟ್ ವಾಸ್ ಜಸ್ಟ್ ಅಗ್ನಿವಿದ್ಯ. ಆದರೆ ಇಲ್ಲಿ ಅವನೇ ಇದನ್ನು ನಾಚಿಕೇತಾಗ್ನಿ ಅಂತ ಕರೆದಿರೋದ್ರಿಂದ ಅದಕ್ಕೆ ಗೌರವ ಕೊಡಬೇಕು ಅಂತ ಹೇಳಿ ಮತ್ತೆ ಅದನ್ನು ನಾಚಿಕೇತಾಗ್ನಿ ಅಂತಲೇ ಕರೀತದೆ. ದಟ್ ಈಸ್ ದಿ ಗ್ರೇಟ್ನೆಸ್ ಆಫ್ ಯಮಧರ್ಮರಾಜ. ಸೊ ಇಲ್ಲಿ ನಚಿಕೇತನಿಗೆ ಹೇಳ್ತಾ ಇದ್ದಾನೆ, ಹೇ ನಚಿಕೇತ, ನನ್ನಿಂದ ಕೂಡ ನಾಚಿಕೇತಾಗ್ನಿಯನ್ನು
ಅಂತಹ ಒಂದು ಕರ್ಮವನ್ನು ನಾನು ಮಾಡಿದ್ದೀನಿ. ಇದು ಯಮಧರ್ಮರಾಜ ನಚಿಕೇತನಿಗೆ ಹೇಳ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅವನೇನು ಹೇಳ್ತಾ ಇದ್ದಾನೆ ಅಂತಂದರೆ, ಈ ಅಗ್ನಿವಿದ್ಯೆಯನ್ನು ಚಿತಃ ಅಂತಂದರೆ ನನ್ನಿಂದ ಆಚರಿಸಲ್ಪಟ್ಟಿತ್ತು. ಸೊ ನಾನು ಕೂಡ ಈ ಅಗ್ನಿವಿದ್ಯೆಯನ್ನು ಚಯನಃ ಮಾಡಿದ್ದೀನಿ. ಸೊ ಈ ಅಗ್ನಿವಿದ್ಯೆಯನ್ನು ಹೇಗೆ ಮಾಡಿದೆ ನಾನು? ದಟ್ ಈಸ್ ವಂಡರ್ಫುಲ್ ಇನ್ಫಾರ್ಮೇಷನ್. ಸೊ ಅವನು ಹೇಳ್ತಾ ಇದ್ದಾನೆ, ನಾನು ಕೂಡ ಈ ಅಗ್ನಿವಿದ್ಯೆಯನ್ನು ಮಾಡಬೇಕಾದ್ರೆ ಇದೊಂದು ಕರ್ಮದ ಆಚರಣೆ. ಇಟ್ ಈಸ್ ಲೈಕ್ ಎ ಯಾಗ, ಹೋಮ ಹವನ ಅಂತ ನಾವೇನು ಕರಿತೀವಿ, ಆ ರೀತಿಯಲ್ಲಿ ಈ ಅಗ್ನಿವಿದ್ಯೆ ಎನ್ನುವಂತಹದ್ದು ಕೂಡ ಒಂದು ಕರ್ಮದ ಆಚರಣೆ, ಒಂದು ಯಾಗ. ಸೊ ಆ ಯಾಗವನ್ನು ನಾನು ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ನಾನು ಅನಿತ್ಯವಾದ ವಸ್ತುಗಳನ್ನು ಈ ಯಜ್ಞಕ್ಕಾಗಿ ಉಪಯೋಗಿಸಿದೆ. ಅನಿತ್ಯವಾದ ವಸ್ತುಗಳನ್ನು ಈ ಯಜ್ಞದಲ್ಲಿ ಉಪಯೋಗಿಸಿ ಯಜ್ಞದ ಫಲರೂಪಿ ದ ಗ್ರೇಟೆಸ್ಟ್ ಪುಣ್ಯ ಯಾವುದು ಅಂತಂದರೆ ನನಗೆ ಈ ಇಂದ್ರ ಪದವಿ ಸಿಕ್ತು. ನಾನೇನು ಅಂದ್ಕೊಂಡೆ ಅಂತಂದರೆ, ಈ ಯಜ್ಞವನ್ನು ಮಾಡಬೇಕಾದ್ರೆ ಯಜ್ಞಕ್ಕಾಗಿ ನಾನು ಅನಿತ್ಯ ವಸ್ತುಗಳನ್ನು ಉಪಯೋಗಿಸಿ ಒಂದು ಕರ್ಮದ ಆಚರಣೆಯನ್ನು ಮಾಡಿದೆ. ಅದರ ಜೊತೆಗೆ ಸಾಕಷ್ಟು ಉಪಾಸನೆ ಅವೆಲ್ಲವನ್ನು ನಾನು ಮಾಡಿದೆ, ನಿಜ. ಆಗ ನನಗೆ ಬಹಳ ದೊಡ್ಡ ಪುಣ್ಯ ಸಂಪಾದನೆ ಆಯಿತು. ಆ ಪುಣ್ಯದ ಕಾರಣದಿಂದ ನನಗೆ ಇಂತಹ ಒಂದು ಮೃತ್ಯುದೇವತೆಯ ಪದವಿ, ಈ ಪದವಿ ನನಗೆ ಸಿಕ್ತು. ನಾನೇನು ಅಂದ್ಕೊಂಡೆ ಅಂತಂದರೆ, ದಿಸ್ ಪದವಿ ಈಸ್ ಎ ಶಾಶ್ವತ. ಸೊ ದಿಸ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಇಷ್ಟು ದೊಡ್ಡ ಪದವಿಗೆ ನಾನು ಬಂದಿದ್ದೀನಲ್ಲ, ನನ್ನನ್ನು ದೇವತೆಯಿಂದ ಗುರುತಿಸ್ತಾರೆ ಲೋಕದಲ್ಲಿ. ಮತ್ತು ಇಟ್ ಈಸ್ ನಾಟ್ ಎನ್ ಆರ್ಡಿನರಿ ಜಾಬ್. ಮೃತ್ಯು ದೇವತೆ ಅಂತ ಹೇಳಿದಾಗ ಇಲ್ಲಿ ಮಾಡುವಂತಹ ಅನೇಕ ಜವಾಬ್ದಾರಿಗಳಿವೆ. ಮತ್ತು ಮೃತ್ಯು ದೇವತೆ ಅಂತ ಹೇಳಿದಾಗ ಬಹಳ ದೊಡ್ಡ ಗೌರವ ಇದೆ, ಬಹಳ ದೊಡ್ಡ ಪದವಿ ಇದು. ಸೊ ಈ ಪದವಿಯನ್ನು ನಾನು ಶಾಶ್ವತ ಅಂತ ತಿಳ್ಕೊಂಡು ಆ ಪದವಿನಲ್ಲಿ ನಾನು ಇಲ್ಲಿಯವರೆಗೆ ಅದನ್ನೇ ಎಂಜಾಯ್ ಮಾಡ್ತಾ ಬಂದಿದ್ದೆ. ಇದು ಶೇವದಿಹಿ ಅಂತಂದರೆ ಕರ್ಮಫಲದ ರೂಪದಲ್ಲಿ ಸಿಕ್ಕಿರುವಂತಹ ಒಂದು ನಿಧಿ. ಇದು ಶಾಶ್ವತ ಅಲ್ಲ ಅನ್ನುವಂತಹ ಜ್ಞಾನ ನನಗೆ ಗೊತ್ತಿತ್ತು. ಸೊ ನೋವರ್ ಆಫ್ ಎವ್ರಿಥಿಂಗ್ ಅಬೌಟ್ ಇಟ್. ಸೊ ಇವೆಲ್ಲವನ್ನ ಗೊತ್ತಿದ್ರೂ ಕೂಡ ನನ್ನಿಂದ ಅನಿತ್ಯವಾದ ವಸ್ತು ಸಾಮಗ್ರಿಗಳನ್ನು ಉಪಯೋಗಿಸಿ ಅಗ್ನಿವಿದ್ಯೆಯನ್ನು ಆಚರಿಸಿ ನಿತ್ಯಂ ಶಾಶ್ವತವಾಗಿರುವಂತಹ ಈ ಒಂದು ಮೃತ್ಯು ದೇವತೆಯ ಪದವಿಯನ್ನು ಶಾಶ್ವತ ಅಂತ ತಿಳ್ಕೊಂಡು ಆ ಪದವಿಗೆ ನಾನು ಇಲ್ಲಿ ಬಂದಿದ್ದೀನಿ. ಇಲ್ಲಿ ಈ ಮಂತ್ರದಲ್ಲಿ ಬಹಳ ಯೋಚನೆ ಮಾಡುವಂತಹ ಅನೇಕ ಗಂಭೀರವಾದ ಮಂತ್ರ ಇದು. ಯಮರಾಜ ಒಂದು ಸತ್ಯವನ್ನು ಕನ್ವೆ ಮಾಡ್ತಾ ಇದ್ದಾರೆ ನಚಿಕೇತನಿಗೆ. ಒಬ್ಬ ಶಿಷ್ಯನಿಗೆ ಒಂದು ಸತ್ಯವನ್ನು ತಿಳಿಸಬೇಕಾದ್ರೆ ಆ ಮೂಲಕ ಒಬ್ಬ ಗುರು ಸ್ಥಾನದಲ್ಲಿದ್ದಾನೆ ಯಮಧರ್ಮರಾಜ. ಆದರೂ ಕೂಡ ಬಹಳ ವಿನಯದಿಂದ ತನ್ನ ಶಿಷ್ಯ ನಚಿಕೇತ ಅವನ ಬಳಿ ಹೇಳ್ಕೊತಾ ಇದ್ದಾನೆ, ನನ್ನಿಂದ ಕೂಡ ಒಂದು ತಪ್ಪು ನಡೆದು ಹೋಗಿದೆ. ಸೊ ನಾನು ಅಗ್ನಿವಿದ್ಯೆಯನ್ನು ಮಾಡಬೇಕಾದ್ರೆ ಅನಿತ್ಯ ವಸ್ತು ಸಾಮಗ್ರಿಗಳನ್ನು ಉಪಯೋಗಿಸಿ ಆ ಮೂಲಕ ಬಹಳ ದೊಡ್ಡ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಈ ಮೃತ್ಯು ಪದವಿಗೆ ಬಂದು ನಿಂತಿದ್ದೀನಿ. ಸೊ ಇಲ್ಲಿ ಕರ್ಮದಿಂದ ಸಿಗುವಂತಹ ಈ ಒಂದು ಐಶ್ವರ್ಯ ಅಥವಾ ಪುಣ್ಯ ಅದು ಎಷ್ಟೇ ದೊಡ್ಡ ನಿಧಿಯಾಗಿದ್ರೂ ಕೂಡ ಇಟ್ ಈಸ್ ಕರ್ಮಫಲ ರೂಪಿ. ಸೊ ಇದು ಎಷ್ಟೇ ದೊಡ್ಡ ನಿಧಿ, ಐಶ್ವರ್ಯ, ಪದವಿ, ಗೌರವ ಇವೆಲ್ಲವನ್ನ ಕೊಟ್ಟಿದ್ರೂ ಕೂಡ ಇಟ್ ಈಸ್ ನಾಟ್ ಪರ್ಮನೆಂಟ್. ಇಟ್ ಈಸ್ ಫಾರ್ ಎ ಟೆಂಪರರಿ ಪೀರಿಯಡ್. ಸೊ ಅನಿತ್ಯ ಈಸ್ ಅಂತಂದರೆ ಟೆಂಪರರಿ ಪೀರಿಯಡ್, ಇಂಪರ್ಮನೆಂಟ್ ಅಂತ. ಆದ್ದರಿಂದ ಕರ್ಮಫಲ ರೂಪಿ ನಿಧಿಯನ್ನು ಪರ್ಮನೆಂಟ್ ಅಂತ ನಂಬಬಾರದು. ಅದನ್ನು ಇಲ್ಲಿ ಯಮಧರ್ಮರಾಜ ನಚಿಕೇತನಿಗೆ ಹೇಳ್ತಾ ಇದ್ದಾನೆ. ಸೊ ಕಂಪೇರ್ ಟು ನಚಿಕೇತ, ಯಮಧರ್ಮರಾಜನ ಮನಸ್ಸಿನಲ್ಲಿ ಬಂದಿರುವಂತಹದ್ದೇನು ಅಂತಂದರೆ,
ಹಿ ಈಸ್ ಕಂಪೇರಿಂಗ್ ಹಿಮ್ಸೆಲ್ಫ್ ವಿತ್ ನಚಿಕೇತ. ನಚಿಕೇತನೊಂದಿಗೆ ಅವನು ಕಂಪೇರ್ ಮಾಡ್ಕೋತಾ ಇದ್ದಾನೆ. ನಿನ್ನೊಂದಿಗೆ ನಾನು ಕಂಪೇರ್ ಮಾಡಿಕೊಂಡಾಗ ನನಗೆ ತಿಳಿದಂತಹ ಸತ್ಯ ಏನು ಅಂತಂದರೆ, ಐ ಆಮ್ ನಾಟ್ ಗ್ರೇಟ್. ನನಗಿಂತ ವಯಸ್ಸಿನಲ್ಲಿ ನೀನು ಬಹಳ ಚಿಕ್ಕವನು, ಆದರೂ ಕೂಡ ನೀನೇ ಬಹಳ ಉತ್ತಮವಾಗಿದೆಯಾ, ಬಹಳ ಮೇಲ್ಮಟ್ಟದಲ್ಲಿ ಇದೆಯಾ ನೀನು. ಇಂತಹ ಒಂದು ವಿಚಾರವನ್ನು ಒಬ್ಬ ಗುರು ನನ್ನಿಂದ ತಪ್ಪು ನಡೆದಿದೆ, ನನಗಿಂತ ನನ್ನ ಶಿಷ್ಯನಾದ ನೀನೇ ಉತ್ತಮ ಅಂತ ಹೇಳಬೇಕಾದ್ರೆ ಒಬ್ಬ ಗುರುವಿನಲ್ಲಿ ಎಷ್ಟು ದೊಡ್ಡ ಒಂದು ಔದಾರ್ಯತೆ ಇದೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಸೊ ಇದು ಒಬ್ಬ ನಚಿಕೇತನನ್ನ, ಒಬ್ಬ ಶಿಷ್ಯನನ್ನು ಹೊಗಳ್ತಾ ಇರುವಂತಹ ಯಮಧರ್ಮರಾಜನ ಔದಾರ್ಯ, ಹಾಗೂ ಅದೇ ರೀತಿ ಯಮಧರ್ಮರಾಜ ಶಿಷ್ಯನ ಬಗ್ಗೆ ಎಷ್ಟು ದೊಡ್ಡ ಒಂದು ಹೆಮ್ಮೆಯನ್ನು ಹೊಂದಿದ್ದಾನೆ ಎನ್ನುವಂತಹದ್ದು ಗೊತ್ತಾಗ್ತದೆ. ಸೊ ಈ ಸಂದರ್ಭದಲ್ಲಿ ಯಮಧರ್ಮರಾಜ ನಚಿಕೇತನನ್ನು ಹೊಗಳ್ತಾ ಆ ಮೂಲಕ ಬಹಳ ದೊಡ್ಡ ಸಂತೋಷವನ್ನು ಅವನು ಅನುಭವಿಸ್ತಾ ಇದ್ದಾನೆ. ಸೊ ಬಿಟ್ವೀನ್ ನಚಿಕೇತ ಅಂಡ್ ಯಮರಾಜ, ನಚಿಕೇತ ಈಸ್ ಕನ್ಸಿಡರ್ಡ್ ಆಸ್ ಧೀರ. ಇಲ್ಲಿ ಧೀರ ಅಂತಂದ್ರೆ ಬುದ್ಧಿವಂತ ಅಂತ. ಧೀ ಶಬ್ದ ಬುದ್ಧಿವಂತ ಅನ್ನೋದನ್ನ ತಿಳಿಸುತ್ತೆ. ಇಲ್ಲಿ ನಚಿಕೇತನನ್ನ ಧೀರ ಅಂತ ಕರೆದಿದ್ದಾನೆ. ಯಾಕೆ ಅಂತಂದ್ರೆ ನಚಿಕೇತನಿಗೆ ಸೊ ಯಾವುದು ಶಾಶ್ವತ ಯಾವುದು ಅಶಾಶ್ವತ ಅನ್ನುವಂತಹ ಜ್ಞಾನ ಇತ್ತು. ಆ ಕಾರಣದಿಂದ ನಚಿಕೇತ ಈಸ್ ಧೀರ. ಆದ್ರೆ ಇಲ್ಲಿ ಯಮಧರ್ಮರಾಜ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ನನಗೂ ಗೊತ್ತಿತ್ತು ಇದು ಶೇವದಿ ಅಂತಂದ್ರೆ ಕರ್ಮದ ಫಲರೂಪಿ ಐಶ್ವರ್ಯ ಶಾಶ್ವತ ಅಲ್ಲ ಅನ್ನುವಂತಹದ್ದು ನನಗೂ ಗೊತ್ತಿತ್ತು. ಇಟ್ ಈಸ್ ಅನಿತ್ಯ ಅನ್ನೋದು ಗೊತ್ತಿತ್ತು. ಆದರೆ ಈ ಸತ್ಯವನ್ನ ನಚಿಕೇತ ಆಚರಣೆಗೆ ತರುವುದರಲ್ಲಿ ಎಲ್ಲೂ ಎಡುವುದಿಲ್ಲ. ಆದರೆ ಗೊತ್ತಿದ್ದಂತಹ ಈ ಒಂದು ಸತ್ಯ ಆಚರಣೆಯಲ್ಲಿ ತರುವುದರಲ್ಲಿ ಯಮಧರ್ಮರಾಜ ಸೋತ. ಸೊ ಅದನ್ನು ಇಲ್ಲಿ ಕಂಪೇರ್ ಮಾಡಿಬಿಟ್ಟು ನಚಿಕೇತನನ್ನು ಹೊಗಳ್ತಾ ಇದ್ದಾನೆ. ಆದರೆ ನಚಿಕೇತ, ನೀನು ಎಷ್ಟು ದೊಡ್ಡ ವೈರಾಗ್ಯವನ್ನು ನೀನು ಪಡ್ಕೊಂಡಿದೀಯ, ವೈರಾಗ್ಯದ ಬಗ್ಗೆ ಎಷ್ಟು ದೊಡ್ಡ ಜ್ಞಾನ ಇದೆ ನಿನಗೆ. ಸೊ ನಿನಗೆ ಯಾವುದು ಬೇಕು ಅನ್ನುವಂತಹದ್ದು ಸಂಪೂರ್ಣವಾಗಿ ನಿನಗೆ ಮನದಟ್ಟಾಗಿದೆ. ಆದ್ದರಿಂದ ನೀನು ಯಾವುದಕ್ಕೂ ಕೂಡ ಆಸೆ ಪಡಲೇ ಇಲ್ಲ. ಇಲ್ಲಿ ಯಮರಾಜ ಈಗ ಅನುಭವಿಸ್ತಾ ಇರುವಂತಹ ಪದವಿ, ದಟ್ ಈಸ್ ಮೃತ್ಯು ದೇವತೆಯ ಸ್ಥಾನ. ಇದು ಅವನಿಗೆ ಪ್ರಾಪ್ತವಾಗಿರುವಂತಹದ್ದು ಥ್ರೂ ದಿ ಆಚರಣೆ ಆಫ್ ಅಗ್ನಿವಿದ್ಯ. ಸೊ ಇಲ್ಲಿ ಕರ್ಮಫಲ ರೂಪದಿಂದ ಪಡ್ಕೊಂಡಿರುವಂತಹ ಒಂದು ಉನ್ನತವಾದ ಪದವಿ ಯಮಧರ್ಮರಾಜನಿಗೆ ಸಿಕ್ಕಿದೆ. ಸೊ ಯಮಧರ್ಮರಾಜನಿಗೆ ಸಿಕ್ಕಿರುವಂತಹ ಈ ಒಂದು ಮೃತ್ಯು ದೇವತೆಯ ಸ್ಥಾನ ಲೌಕಿಕದ ಅನೇಕಗಳಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ದೇವತಾ ಸ್ಥಾನ ಅನ್ನುವಂತಹದ್ದು ಬಹಳ ಮೇಲ್ಮಟ್ಟದಲ್ಲಿರುವಂತಹದ್ದು. ಇದು ಯಾವುದೇ ಕಾರಣಕ್ಕೂ ನಿತ್ಯ ಪದವಿಯಲ್ಲ. ಬೇರೆ ಲೌಕಿಕದ ಕೆಲವುಗಳಿಗೆ ಕಂಪೇರ್ ಮಾಡಿದ್ರೆ ಇಟ್ ಈಸ್ ವೆರಿ ಗ್ರೇಟ್. ಅದು ಕೂಡ ಒಂದು ಸಮಯದವರೆಗೆ, ಒಂದು ಅವಧಿಯವರೆಗೆ ಮಾತ್ರ ನಾನು ಇದನ್ನು ಅನುಭವಿಸಬಹುದು. ಬಿಕಾಸ್ ಭಗವಂತ ಈಸ್ ಕಾಲ್ಡ್ ದಿ ಸೃಷ್ಟಿಕರ್ತ, ಸ್ಥಿತಿಕರ್ತ ಅಂಡ್ ಲಯಕರ್ತ. ಒಂದು ಉದ್ದೇಶದಿಂದ ಈ ಒಂದು ಸೃಷ್ಟಿಯನ್ನು ತಂದಿರ್ತಾನೆ. ಸೊ ಇಲ್ಲಿ ಯಾವುದು ಇರಲಿಲ್ಲ ಅದು ಬಂದಿದೆ. ಸೃಷ್ಟಿ ಎನ್ನುವಂತಹದ್ದು ಈ ಹಿಂದೆ ಇರಲಿಲ್ಲ. ಇಲ್ಲದೇ ಇದ್ದಂತಹ ಒಂದು ಸೃಷ್ಟಿಯ ಬಯಕೆಯನ್ನು ಪರಮಾತ್ಮ ಹೊಂದಿ ಒಂದು ಉದ್ದೇಶದ ಕಾರಣದಿಂದ ಸೃಷ್ಟಿಯನ್ನು ತರ್ತಾನೆ. ಅಲ್ಲಿ ಉದ್ದೇಶ ಇದ್ದಿದ್ದರಿಂದ ಹೊರತಂದಂತಹ ಸೃಷ್ಟಿಯನ್ನ ಪೋಷಿಸಬೇಕಿತ್ತು, ರಕ್ಷಣೆ ಮಾಡಬೇಕಾಗಿತ್ತು. ಅವೆಲ್ಲವನ್ನ ಅದೇ ಪರಮಂತ ತಾನು ಸ್ಥಿತಿಕರ್ತ ಅಂತ ಹೇಳಿಕೊಂಡು ಅದನ್ನು ಕೂಡ ಮಾಡ್ತಾನೆ. ಆ ನಂತರದಲ್ಲಿ ಯಾವ ಒಂದು ಉದ್ದೇಶಕ್ಕಾಗಿ ಸೃಷ್ಟಿಯನ್ನು ತಂದ, ಸೃಷ್ಟಿಯನ್ನು ರಕ್ಷಿಸಿದ, ಆ ಒಂದು ಉದ್ದೇಶ ಮುಗಿದು ಹೋದ ನಂತರದಲ್ಲಿ
ಸೃಷ್ಟಿ ಬೇಕಾಗಿಲ್ಲ ಅನ್ನುವಂತಹದ್ದು ಪರಮಾತ್ಮ ಮನಗಂಡು, ಸೊ ಇನ್ನು ಅದು ಬೇಡ ಅಂತ ಹೇಳಿ ಅದನ್ನು ಲಯ ಅಂತಂದರೆ ನಾಶ ಅಂತ ಹೇಳ್ತಾರೆ. ಸೊ ನಾಶವನ್ನು ಮಾಡ್ತಾನೆ. ಇಲ್ಲಿ ಲಯ ಮತ್ತು ನಾಶ ಅನ್ನುವಂತಹದ್ದು ಒಂದೇ ಅರ್ಥವನ್ನು ಕೊಟ್ಟರೂ ಕೂಡ ದಿಸ್ ಲಯ ನಾವು ಉಪಯೋಗಿಸ್ಬೇಕಾದ್ರೆ, ನಾವು ಮಾತನಾಡಬೇಕಾದ್ರೆ ಅದನ್ನು ಲಯ ಅಂತ ಹೇಳಿದ್ರೆ, ವೆನ್ ಇಟ್ ಈಸ್ ಡನ್ ಬೈ ಭಗವಂತ ಇಟ್ ಈಸ್ ಕಾಲ್ಡ್ ಪ್ರಲಯ. ಸೊ ದಟ್ ಅದು ಏನು ತಿಳಿಸುತ್ತೆ ಅಂತಂದರೆ ಭಗವಂತನಲ್ಲೇ ಅದು ಹೋಗುತ್ತೆ, ಬೇರೆ ಎಲ್ಲೋ ಹೋಗಿ ಅದು ನಾಶವಾಗ್ತಾ ಇಲ್ಲ. ಎಲ್ಲಿಂದ ಬಂತು ಭಗವಂತನಿಂದ ಅದು ಹೊರಗಡೆ ಬಂತು, ಭಗವಂತನಿಂದ ಪೋಷಿಸಲ್ಪಟ್ಟಿತ್ತು. ಉದ್ದೇಶ ಮುಗಿದಿರೋದ್ರಿಂದ ಮತ್ತೆ ಅದು ಭಗವಂತನಲ್ಲಿಯೇ ಅದು ಹೋಗ್ತಾ ಇರೋದ್ರಿಂದ ಇಟ್ ಈಸ್ ಕಾಲ್ಡ್ ಪ್ರಲಯ. ಅದು ನಾಶ ಅನ್ನುವಂತಹದ್ದು ಕಣ್ಮರೆ ಅನ್ನುವ ಅರ್ಥದಿಂದ ನಾವು ಅನುಸಂಧಾನ ಮಾಡ್ಕೋಬೇಕಾಗುತ್ತೆ. ಸೊ ಬೇರೆ ಯಾವುದನ್ನು ನಾವು ನಾಶ ಅಂತ ಹೇಳಿದಾಗ ಅದಕ್ಕೆ ಬೇರೆಯದೇ ಅರ್ಥವನ್ನು ನಾವು ಕಲ್ಪಿಸ್ಕೋಬಹುದು. ಜಗತ್ತಿನ ನಾಶ ಅಂತಂದಾಗ ಇಟ್ ಜಸ್ಟ್ ಗೋಸ್ ಬ್ಯಾಕ್ ಟು ದಿ ಸೋರ್ಸ್. ಅದು ಎಲ್ಲಿಂದ ಬಂದಿತ್ತು ಅಲ್ಲಿಗೆ ಅದು ಹೋಗಿದ್ರಿಂದ ಅದನ್ನು ನಾಶ ಅಂತ ಹೇಳಿದೆ. ಇಟ್ ಗೋಸ್ ಬ್ಯಾಕ್ ಟು ದಿ ಸೋರ್ಸ್. ಸೊ ಅದು ಮತ್ತೆ ಭಗವಂತನಲ್ಲೇ ಹೋಗಿರೋದ್ರಿಂದ ಇಟ್ ಈಸ್ ಕಾಲ್ಡ್ ದಿ ಪ್ರಲಯ. ಸೊ ಇಲ್ಲಿ ಯಮಧರ್ಮರಾಜನಿಗೆ ಸಿಕ್ಕಿರುವಂತಹ ಈ ಒಂದು ಮೃತ್ಯು ಪದವಿಯ ಸ್ಥಾನ, ದೇವತೆಯ ಆ ಒಂದು ಪದವಿ, ಅದನ್ನು ಯಾಕೆ ಇಂಪರ್ಮನೆಂಟ್ ಅಂತ ಹೇಳ್ತಾ ಇದ್ದಾನೆ ಅಂತಂದಾಗ, ವೆನ್ ದಿ ಪ್ರಲಯ ಹ್ಯಾಪನ್ಸ್, ಪ್ರಳಯ ಅನ್ನುವಂತಹದ್ದು ಯಾವಾಗ ಆಗತ್ತೆ ಆ ಸಮಯದಲ್ಲಿ ಎಲ್ಲವೂ ಭಗವಂತನಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಅಲ್ಲಿ ಏನೊಂದು ಇರೋದಿಲ್ಲ. ನಾವು ಕಲ್ಪನೆ ಮಾಡಿಕೊಂಡ್ರೆ ಪ್ರಳಯದಲ್ಲಿ ಏನೊಂದು ಇರೋದಿಲ್ಲ ಅಂತಂದಾಗ ಅಲ್ಲಿ ಏನಿರುತ್ತೆ ಮತ್ತು ಯಾವುದಿರುತ್ತೆ ಅದನ್ನು ಹೇಗೆ ಕಲ್ಪನೆ ಮಾಡ್ಕೋಬಹುದು? ಬಿಕಾಸ್ ಶುದ್ಧ ವೇದಾಂತದಲ್ಲಿ ಭಗವಂತ ಅಂತ ಹೇಳಿದಾಗ ಭಗವಂತನನ್ನು ನಾವು ಪ್ಯೂರ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ. ಪ್ಯೂರ್ ಕಾನ್ಷಿಯಸ್ನೆಸ್ ಅಂತ ಹೇಳಿದಾಗ ಅದೊಂದು ಎಚ್ಚರದ ಸ್ಥಿತಿ. ಆ ಎಚ್ಚರದ ಸ್ಥಿತಿಗೆ ನೇಮ್ ಅಂಡ್ ಫಾರ್ಮ್ ಕೊಟ್ಟಾಗ ಅದನ್ನು ಭಗವಂತ, ರಾಮ, ಕೃಷ್ಣ, ಶಿವ ಈ ರೀತಿ ನಾವು ಅದನ್ನು ತಿಳ್ಕೊತೀವಿ. ಬಟ್ ದಿಸ್ ರಾಮ, ಕೃಷ್ಣ, ಶಿವ ಇದೆಲ್ಲ ಯಾಕೆ ನಾವು ಭಗವಂತನಿಗೆ ಆ ಒಂದು ರೂಪವನ್ನು ಕೊಟ್ಟು ನಾವು ಅದನ್ನು ಅನುಭವಿಸ್ತೀವಿ ಅಂತಂದರೆ, ಇಟ್ ಈಸ್ ಬಿಕಾಸ್ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಅದನ್ನು ಸಾಧನೆ ಅಂತ ಕರೆದಾಗ ಸಾಧನೆಗೆ ಬೇಕಾಗಿರುವಂತಹದ್ದು ಮುಖ್ಯವಾಗಿ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಅಂತಂದರೆ ಏಕಾಗ್ರ ಚಿತ್ತದಿಂದ ನಮ್ಮ ಗಮನವನ್ನು ಅಲ್ಲಿ ಕೊಡುವಂತಹದ್ದು. ಸೊ ಪ್ಯೂರ್ ಕಾನ್ಷಿಯಸ್ನೆಸ್ಗೆ ನಾನು ಗಮನವನ್ನು ಕೊಡ್ತಾ ಇದ್ದೀನಿ ಅಂತ ನಾನು ಅಂದ್ಕೊಂಡು ಕಣ್ಣುಗಳನ್ನ ಮುಚ್ಕೊಂಡು ನಾನು ಧ್ಯಾನ ಮಾಡ್ತೀನಿ ಅಂತಂದರೆ ದಿ ಮೈಂಡ್ ಸ್ಟಾರ್ಟ್ಸ್ ಡ್ಯಾನ್ಸಿಂಗ್. ಈಗ ಏನು ಅಲ್ಲದೆ ಇರೋದನ್ನು ನಾನು ನೋಡ್ತೀನಿ ಅಂತಂದರೆ, ನೋಟ ಅಂತಂದಾಗ ಅದಕ್ಕೆ ಒಂದು ದೃಶ್ಯ ವಸ್ತು ಬೇಕು. ಏನು ಇಲ್ಲದೆ ಇರೋದನ್ನ ನೋಡ್ತೀನಿ ಅಂತಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ಸಿ. ಅಲ್ಲಿ ಅವ್ರು ಬಂದಿದ್ದಾರ, ಹೋಗಿ ನೋಡ್ಕೊಂಬಾ ಅಂತೀವಿ. ಸೊ ಇಟ್ ಈಸ್ ಪಾಸಿಬಲ್ ಟು ರೆಕಗ್ನೈಸ್. ಅಲ್ಲಿ ಏನು ಇಲ್ಲ, ಹೋಗಿ ನೋಡ್ಕೊಂಬಾ ಅಂತಂದ್ರೆ ಇಟ್ ಗಿವ್ಸ್ ನೋ ಮೀನಿಂಗ್ ಅಟ್ ಆಲ್. ಧ್ಯಾನ ಅಂತ ಹೇಳಿದಾಗ ಕಣ್ಣುಗಳನ್ನು ಮುಚ್ಚಿಬಿಟ್ಟು ಪ್ಯೂರ್ ಕಾನ್ಷಿಯಸ್ನೆಸ್ ಬಗ್ಗೆ ನಾನು ಗಮನವನ್ನು ಕೊಡ್ತೀನಿ ಅಂತಂದಾಗ ನಮ್ಮ ಮನಸ್ಸು ಕುಣಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮನಸ್ಸನ್ನ ನಾವು ಹಿಡ್ಕೊಳ್ಳೋಕ್ಕಾಗೋದಿಲ್ಲ. ಇಂತಹ ಒಂದು ಸಣ್ಣ ಅವಕಾಶ ಮನಸ್ಸಿಗೆ ಸಿಕ್ತು ಅಂತಂದರೆ ಇಟ್ ರನ್ಸ್ ಅವೇ ಟು ದಿ ವರ್ಲ್ಡ್. ಮತ್ತೆ ಎಲ್ಲೋ ಹೋಗಿರುವಂತಹ ಮನಸ್ಸನ್ನು ನಾನು ಮತ್ತೆ ಹಿಡ್ಕೊಂಡು ಬಂದು ನನ್ನ ಬಳಿ ಕೂಡಿಸ್ಬೇಕು ಅಂತಂದರೆ ಇಟ್ ಟೇಕ್ಸ್ ಹರಸಾಹಸ. ಸೊ ಮನಸ್ಸು, ಅದಕ್ಕೆ ಮನಸ್ಸನ್ನ ಏನು ಹೇಳ್ತೀನಿ ಅಂತಂದರೆ ಮೈಂಡ್ ಈಸ್ ಲೈಕ್ ಎ ಚೈಲ್ಡ್. ಸಣ್ಣ ಮಗು ಹೇಗೆ ಹಠ ಮಾಡುತ್ತೆ, ಈ ಮನಸ್ಸು ಅನ್ನುವಂಥದ್ದು ಆ ರೀತಿಯಲ್ಲಿ ಹಠಮಾರಿತನವನ್ನು ಮಾಡುತ್ತೆ. ಸೊ ಮಕ್ಕಳನ್ನ ನಾವು ಇಲ್ಲೇ ಕೂತಿರು, ಎಲ್ಲೂ ಹೋಗ್ಕೂಡ್ದು, ನಾವು ಬರೋವರೆಗೆ ಅಂತ ನಾವು ಹೇಳಿದಾಗ ಏನು ಮಾಡಬೇಕು,
ಆ ಒಂದು ಗ್ಯಾಪ್ ಪೀರಿಯಡಲ್ಲಿ ಮಗುಗೆ ಏನಾದ್ರು ನಾವು ಕೊಡಬೇಕು. ಆಟದ ಸಾಮಾನು ಕೊಡ್ತೀವಿ, ಐಸ್ ಕ್ರೀಮ್ ಕೊಡ್ತೀವಿ, ಬಿಸ್ಕತ್ತು, ಚಾಕ್ಲೇಟ್ ಕೊಡ್ತೀವಿ. ಅದು ತಿಂದು ಮುಗಿಸೋದಕ್ಕೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮು ಮಗು ಈಸ್ ವಿತ್ ದಿ ಚಾಕ್ಲೇಟ್ ಆರ್ ವಿತ್ ದಿ ಐಸ್ ಕ್ರೀಮ್ ಆರ್ ವಿತ್ ದಿ ಟಾಯ್ಸ್. ಅದೇನೂ ಕೊಡೋದಿಲ್ಲ ನಾವು ಮಗುಗೆ. ನಾವು ಬರೋವರೆಗೂ ಇಲ್ಲೇ ಇರು ನೀನು ಅಂತ ಹೇಳ್ಬಿಟ್ಟು ಹೋದರೆ ಮಗು ಎಲ್ಲೋ ಬೇರೆ ಕಡೆ ಆಟ ಆಡೋಕ್ಕೆ ಹೋಗಿರುತ್ತೆ. ಎಕ್ಸಾಕ್ಟ್ಲಿ ಲೈಕ್ ದಟ್. ನಾನು ಧ್ಯಾನಕ್ಕೆ ಕೂರ್ತೀನಿ, ನನ್ನ ಇಡೀ ಕಾನ್ಸಂಟ್ರೇಷನ್ ಸಂಪೂರ್ಣವಾಗಿ ಆ ಒಂದು ಅದು ಏನೇ ಆಗಿದ್ರು ಅದನ್ನು ಹೋಗಿ ಅನುಭವಿಸ್ಬೇಕು ಅಂತಂದಾಗ ದಟ್ ಅದು ಮಸ್ಟ್ ಬಿ ರಾಮ, ಮಸ್ಟ್ ಬಿ ಕೃಷ್ಣ, ಇಟ್ ಮಸ್ಟ್ ಬಿ ಶಿವ. ಸೊ ಏನೂ ಅಲ್ಲದೆ ಇರೋದನ್ನು ನಾನು ಮನಸ್ಸಿಗೆ ಕೊಡ್ತೀನಿ ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಇಟ್ ಈಸ್ ಕಾಲ್ಡ್ ದಿ ಉಪಾಸನ. ಸೊ ಹೀಗೆ ಮೃತ್ಯುದೇವತೆ ಈ ಪದವಿ ಕೂಡ ಪ್ರಳಯದಲ್ಲಿ ಏನೊಂದು ಇರೋದಿಲ್ಲ. ಸೊ ಆ ಏನೊಂದು ಇರೋದಿಲ್ಲ ಅಂತಂದಾಗ ಅಲ್ಲಿ ಉಳ್ಕೊಳ್ಳೋದು ಯಾವುದು ಅಂತಂದರೆ ಇಟ್ ಈಸ್ ದ ಪ್ಯೂರ್ ಕಾನ್ಷಿಯಸ್ನೆಸ್. ಅದು ಬಿಟ್ಟು ಇನ್ನೇನೂ ಇಲ್ಲ. ಸೊ ಎಲ್ಲವೂ ಭಗವಂತನಲ್ಲಿ ಹೋಗಬೇಕು ಅಂತಂದಾಗ ಇನ್ಕ್ಲೂಡಿಂಗ್ ದಿ ಸ್ವರ್ಗಲೋಕ, ನರಕಲೋಕ, ಇಂದ್ರ, ಚಂದ್ರ, ಸೂರ್ಯ ಆರ್ ಈವನ್ ದಿಸ್ ಮೃತ್ಯು ದೇವತೆ, ದೇ ಹ್ಯಾವ್ ಟು ಎಂಟರ್ ಇನ್ ಟು ದಿಸ್ ಭಗವಂತ. ಸೊ ಪ್ರಳಯದಲ್ಲಿ ನಾನು ಕೂಡ ಇರೋದಿಲ್ಲ, ನನ್ನ ಪದವಿ ಕೂಡ ಇರೋದಿಲ್ಲ. ಸೊ ಇದು ಕೂಡ ಒಂದು ಫಾರ್ ಎ ಟೈಮ್ ಲಿಮಿಟ್, ಅಲ್ಲಿವರೆಗೆ ನಾನು ಈ ಒಂದು ಸ್ಥಾನವನ್ನು ಅಲಂಕರಿಸಬಹುದು. ಅದರಿಂದ ನಾನು ಕೂಡ ಈ ಹಿಂದೆ ನಾಚಿಕೇತಾಗ್ನಿಯನ್ನು ಮಾಡಬೇಕಾದ್ರೆ ಆ ಒಂದು ಕರ್ಮದ ಆಚರಣೆಗಾಗಿ ಅನಿತ್ಯವಾದ ವಸ್ತು ಸಾಮಗ್ರಿಗಳನ್ನು ಉಪಯೋಗಿಸಿದೆ. ಆ ಅನಿತ್ಯವಾದ ವಸ್ತು ಸಾಮಗ್ರಿಗಳು ಅಂತಂದರೆ ಯಾಗದಲ್ಲಿ ಬೇಕಾಗಿರುವಂತಹ ಕೆಲವು ಸಾಮಗ್ರಿಗಳು. ಯಮಧರ್ಮರಾಜ ಈ ಅಗ್ನಿವಿದ್ಯೆಗೆ ಏನೇನು ಬೇಕು ಅನ್ನೋದು ಹೇಳ್ಕೊಟ್ಟಿರ್ತಾನಲ್ಲ, ಆ ಒಂದು ಇಟ್ಟಿಗೆಯ ಸೈಜ್ ಇರ್ಬೋದು, ಎಷ್ಟು ಇಟ್ಟಿಗೆಗಳು ಬೇಕು, ಅಲ್ಲಿ ಏನೇನು ಬೇಕು, ಅದರ ಆಚರಣೆಗೆ ಅನ್ನೋದನ್ನೆಲ್ಲ ಹೇಳಿರ್ತಾನೆ ನಚಿಕೇತನಿಗೆ. ಸೊ ಅದೇ ಅವುಗಳನ್ನೆಲ್ಲ ಯಮರಾಜ ಕೂಡ ತಾನು ಅಗ್ನಿವಿದ್ಯೆಯನ್ನು ಆಚರಿಸುವಾಗ ಅವುಗಳನ್ನೆಲ್ಲ ಉಪಯೋಗಿಸ್ದ. ಅಂಡ್ ಆಲ್ ದೋಸ್ ಥಿಂಗ್ಸ್ ಆರ್ ಕಾಲ್ಡ್ ದಿ ಅನಿತ್ಯ ವಸ್ತುಸ್. ಸೊ ಈ ಅನಿತ್ಯ ವಸ್ತುಗಳನ್ನು ಉಪಯೋಗಿಸಿ ಇಷ್ಟು ದೊಡ್ಡ ಒಂದು ಕರ್ಮದ ಆಚರಣೆಯನ್ನು ಮಾಡಿ ಬಹಳ ದೊಡ್ಡ ಪುಣ್ಯ ಅಂತ ಹೇಳಿ ಈ ಒಂದು ಮೃತ್ಯು ಪದವಿಯ ಸ್ಥಾನಕ್ಕೆ ನಾನು ಬಂದೆ. ಬಟ್ ವೆನ್ ಪ್ರಳಯ ಹ್ಯಾಪನ್ಸ್, ನಾನು, ನನ್ನ ಪದವಿ, ಈ ಒಂದು ಲೋಕ ಎಲ್ಲ ಕೂಡ ಭಗವಂತನಲ್ಲಿ ಲೀನವಾಗುತ್ತೆ. ಆಗಿ ಏನೊಂದು ಇರೋದಿಲ್ಲ. ಸೊ ಅದರಿಂದ ನನ್ನ ಪದವಿ ಕೂಡ ಇಟ್ ಈಸ್ ಅಶಾಶ್ವತ. ಇದ್ರ ಬಗ್ಗೆ ನನಗೆ ಜ್ಞಾನ ಆಯಿತು. ಶೇವದಿ ಅಂತಂದರೆ ಕರ್ಮಫಲರೂಪಿ ಐಶ್ವರ್ಯ ಈಸ್ ನಾಟ್ ಪರ್ಮನೆಂಟ್ ಅನ್ನುವಂತಹದ್ದು ನನಗೂ ಕೂಡ ಗೊತ್ತಿತ್ತು, ನಿನಗೂ ಗೊತ್ತಿತ್ತು, ನನಗೂ ಗೊತ್ತಿತ್ತು. ನಿನಗೆ ಗೊತ್ತಿದ್ದರಿಂದ ನೀನು ಎಲ್ಲವನ್ನ ಬೇಡ 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 ಅಂತ ಹೇಳ್ತಾ ಬಂದೆ. ಆದರೆ ನಾನು ನಿಂತರ ಬೇಡ ಅಂತ ಹೇಳಲಿಲ್ಲ. ಒಂದು ಒಳ್ಳೆ ಯಾಗವನ್ನು ಮಾಡಿ, ಕರ್ಮದ ಆಚರಣೆಯನ್ನು ಮಾಡಿ, ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡಿ ಇಂದ್ರ ಪದವಿಯ ಸ್ಥಾನ ಮೃತ್ಯು ಪದವಿಯ ಸ್ಥಾನ ಅಂದ ತಕ್ಷಣ ಅದನ್ನು ಒಪ್ಕೊಂಬಿಟ್ಟೆ. ಸೊ ಈ ವಿಚಾರದಲ್ಲಿ ನಾನು ಫೇಲ್, ನೀನು ಪಾಸು. ಸೊ ಅದರಿಂದ ನನಗೆ ನಿನ್ನ ಬಗ್ಗೆ ಬಹಳ ಹೆಮ್ಮೆ ಇದೆ. ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಮಯ ನಾಚಿಕೇತೋಶ್ಚಿಗ್ನಿ ಅನಿತ್ಯೈಹಿ ದ್ರವೈಹಿ ಪ್ರಾಪ್ತವಾನಸ್ಮಿ ನಿತ್ಯಂ. ಅನಿತ್ಯವಾದ ಸಾಮಗ್ರಿಗಳಿಂದ ನಾಚಿಕೇತಾಗ್ನಿಯನ್ನು ನಾನು ಕೂಡ ಮಾಡಿ ಈಗ ಸಿಕ್ಕಿರುವಂತಹ ಈ ಮೃತ್ಯು ದೇವತೆಯ ಪದವಿಯನ್ನ ನಿತ್ಯ ಅಂತ ನಂಬಿದ್ದೆ. ಬಟ್ ಈ ಪದವಿ, ನನ್ನ ಪದವಿ, ಮೃತ್ಯು ದೇವತೆಯ ಈ ಒಂದು ಸ್ಥಾನ ಈಸ್ ನಾಟ್ ಪರ್ಮನೆಂಟ್, ಇದು ನಿತ್ಯವಲ್ಲ. ನೌ ಹಿ ಈಸ್ ಅಕ್ಸೆಪ್ಟಿಂಗ್, ಇದು ಶಾಶ್ವತ ಅಲ್ಲ. ಸೊ ಇಷ್ಟೆಲ್ಲ ಗೊತ್ತಾಗಿತ್ತು, ನನಗೆ ಗೊತ್ತಿದ್ರೂ ಕೂಡ ನಾನು ಈ ನಾಚಿಕೇತಾಗ್ನಿಯನ್ನು ಚಯನ ಮಾಡಿದ್ದೆ ಅಂತಂದರೆ ಆಚರಿಸಿದ್ದೆ. ಸೊ ಯಮನಿಗೆ ಗೊತ್ತಿದೆ ದಿಸ್ ಯಾಮ್ಯ ಪದವಿ ಈಸ್ ಆಲ್ಸೋ ಅನಿತ್ಯ. ಆದರೂ ಕೂಡ ಈ ಕೆಲಸ ನನ್ನಿಂದ ಆಗಿ ಹೋಗಿದೆ. ಈ ಪದವಿ ಬೇಕು ಅನ್ನುವಂತಹ ಬಯಕೆ ನನ್ನನ್ನು ಬಿಟ್ಟು ಹೋಗಲಿಲ್ಲ. ಸೊ ನಾನು ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕರ್ಮದ ಆಚರಣೆಯನ್ನು ಮಾಡಿದೆ. ಆದ್ದರಿಂದ ಒಂದು ಸತ್ಯವನ್ನು ತಿಳ್ಕೊಳ್ಳುವಂತಹದ್ದು ಈಸ್ ನಾಟ್ ದಿ ಗ್ರೇಟ್ನೆಸ್. ನೋಯಿಂಗ್ ಸಮಥಿಂಗ್ ಈಸ್ ನಾಟ್ ಗ್ರೇಟ್. ನೋಯಿಂಗ್ ಸಮಥಿಂಗ್ ಅಂತಂದರೆ ಗೊತ್ತಿಲ್ಲದೆ ಇರುವಂತಹ ಒಂದು ಜ್ಞಾನವನ್ನು ನಾನು ಪಡ್ಕೊಳ್ಳುವಂತಹದ್ದು, ದಟ್ ಈಸ್ ನಾಟ್ ಗ್ರೇಟ್ನೆಸ್.
ಪಡೆದುಕೊಂಡಂತಹ ಜ್ಞಾನವನ್ನು ನಾನು ಆಚರಣೆಗೆ ತರುವಂತಹದ್ದು ಗ್ರೇಟ್. ಅದನ್ನು ಇಲ್ಲಿ ಯಮಧರ್ಮರಾಜ ಹೇಳ್ತಾರೆ. ಸೊ ಸತ್ಯವನ್ನು ತಿಳ್ಕೊಳ್ಳುವಂತಹದ್ದು ದೊಡ್ಡದಲ್ಲ, ತಿಳಿದುಕೊಂಡ ಮಾತ್ರಕ್ಕೆ ಚಪಲ ಹೋಗೋದಿಲ್ಲ. ಚಪಲ ಹೋಗಬೇಕು ಅಂತಂದರೆ ನೇರವಾಗಿ ಅದು ನನಗೆ ಬೇಡ ಅಂತ ಹೇಳಿ ನಿರಾಕರಿಸಬೇಕಾಗಿತ್ತು. ನಾನು ಆ ಕೆಲಸವನ್ನು ಮಾಡಲಿಲ್ಲ. ಯಾಕೆ ಇಷ್ಟೊಂದು ಎಲ್ಲ ತಿಳ್ಕೊಂಡಿದ್ರೂ ಕೂಡ ಯಾಕೆ ನಾವು ಜೀವನದಲ್ಲಿ ಅನೇಕಗಳನ್ನು ನಾವು ಆಚರಣೆಗೆ ತರೋದಕ್ಕಾಗೋದಿಲ್ಲ? ನಮಗೆಲ್ಲರಿಗೂ ಗೊತ್ತು ಧ್ಯಾನ, ಮೆಡಿಟೇಷನ್ ಅಂತಂದರೆ ಏನು ಅಂತ. ಇನ್ಫ್ಯಾಕ್ಟ್ ನಾವು ಏನು ಒಂದು 20 ನಿಮಿಷ ಈ ದೇವಸ್ಥಾನದಲ್ಲಿ ಸಂದರ್ಭ ಸಿಕ್ಕಿದಾಗ ಧ್ಯಾನ ಅಂತ ಹೇಳಿ ಕೂರ್ತೀವಿ, ನಿಜವಾಗ್ಲೂ ನಾವು ಮನೆಯಲ್ಲಿ ಆ ಥರ 20 ನಿಮಿಷ ಕೂರೋಕ್ಕಾಗೋದಿಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ನಾವು ನಮ್ಮದೇ ಮನೆ, ದೇವಸ್ಥಾನಕ್ಕಿಂತ ಅದು ನನ್ನ ಮನೆ, ನನಗೆ ಅಲ್ಲಿ ಇನ್ನೂ ಹೆಚ್ಚಿನ ಫ್ರೀಡಮ್ ಇದೆ, ಬಟ್ ನಾಟ್ ಪಾಸಿಬಲ್. ಯಾಕೆ? ವೈ ಇಟ್ ಈಸ್ ಪಾಸಿಬಲ್ ಹಿಯರ್, ವೈ ಇಟ್ ಈಸ್ ನಾಟ್ ಪಾಸಿಬಲ್ ದೇರ್? ಬಿಕಾಸ್ ನಮ್ಮ ಮನಸ್ಸಿನಲ್ಲಿ ಅನೇಕ ರೀತಿಯಾದ ಚಪಲಗಳಿರುತ್ತೆ. ಹೇಗೆ ಅಂತಂದರೆ, ಯಾರೋ ಬರ್ತಾರೆ, ನಾವು ಧ್ಯಾನ ಅಂತ ಕೂತಾಗ ಬಾಗಿಲು ತಟ್ಟಿದಾಗ ನಾವು ಹೋಗಿ ತೆಗಿಲೇಬೇಕಾಗುತ್ತೆ, ನಂಬರ್ 1. ಎರಡನೇದು, ನಾವೇ ಕೂತಿದ್ದಾಗ ಯಾವುದೋ ಒಂದು ಮಾಡಿಲ್ಲದೆ ಇರುವಂತಹ ಕೆಲಸ ಜ್ಞಾಪಕಕ್ಕೆ ಬಂದಾಗ ಹೇಗಿದ್ರೂ ಮನೇಲೇ ಇದ್ದೀನಲ್ಲ, ಅದನ್ನ ಮುಗಿಸ್ಬಿಟ್ಟು ಬಂದು ಮತ್ತೆ ಕೂತ್ಕೊಳ್ಳೋಣ, ನಂಬರ್ 2. ಎರಡನೇದು, ನಾನು ಪಕ್ಕದ ಮನೆಯವರಿಗೆ ಬರ್ತೀನಿ ಅಂತ ಹೇಳಿದ್ದೆ, ಅವ್ರು ಕಾಯ್ತಾ ಇರ್ತಾರೋ ಏನೋ, ನನ್ನಿಂದ ಅವ್ರಿಗೆ ತೊಂದರೆ ಆಗಬಾರ್ದು. ಸೊ ದೀಸ್ ಆರ್ ಆಲ್ ಕಾಲ್ಡ್ ಜ್ಞಾನ. ಇಟ್ ಈಸ್ ಬೇಕು, ಧ್ಯಾನ ಬೇಕು, ಮನಸ್ಸು ಶಾಂತವಾಗುತ್ತೆ. 10 ನಿಮಿಷ ಪ್ರಾಣಾಯಾಮ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, BP ಕಂಟ್ರೋಲಿಗೆ ಬರುತ್ತೆ, ನರನಾಡಿಗಳಲ್ಲಿ ಉತ್ಸಾಹ ಇರುತ್ತೆ, ಮನಸ್ಸು ಪ್ರಶಾಂತತೆಯನ್ನು ಹೊಂದುತ್ತೆ. ಭಗವಂತನನ್ನು ನೋಡಿದ ತಕ್ಷಣ ಆ ಒಂದು ಚಿತ್ರ, ಪರಮಾತ್ಮನ ಮೂರ್ತಿಯನ್ನು ನನ್ನ ಗಮನದಲ್ಲಿ, ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕಣ್ಣು ಮುಚ್ಚಿಕೊಂಡಾಗ ನಾನು ಅವನನ್ನು ನೋಡಬಹುದು. ವಿ ಆಲ್ ನೋ ಇಟ್, ಬಟ್ ಸ್ಟಿಲ್ ವೈ ಇಟ್ ಈಸ್ ನಾಟ್ ಪಾಸಿಬಲ್ ಟು ಇಂಪ್ಲಿಮೆಂಟ್? ಆದ್ದರಿಂದ ಇಲ್ಲಿ ಜ್ಞಾನ ತಿಳ್ಕೊಳ್ಳುವಂತಹದ್ದು ದೊಡ್ಡದಲ್ಲ, ತಿಳಿದುಕೊಂಡ ಮಾತ್ರಕ್ಕೆ ಚಪಲ ಹೋಗೋದಿಲ್ಲ. ಯಾಕೆ ಅಂತಂದರೆ ಯಮಧರ್ಮರಾಜ ಹೇಳ್ತಾನೆ, ನಮ್ಮ ಸಂಸ್ಕಾರ ಮತ್ತು ವಾಸನೆಯ ಬಿರುಗಾಳಿ ಬೀಸಿದಾಗ ನಾವು ತಿಳ್ಕೊಂಡಿರುವಂತಹ ಎಲ್ಲ ಸತ್ಯಗಳು ತರೆಗಲೆಗಳಂತೆ ಅದುರಿ ಹೋಗುತ್ತೆ. ದಿಸ್ ಈಸ್ ದ ರೀಸನ್. ಸೊ ಈ ವಿಚಾರದಲ್ಲಿ ನಚಿಕೇತ ನಾನು ಎಡವುಬಿಟ್ಟೆ, ನನ್ನ ಮನಸ್ಸಿನಲ್ಲೂ ಆಸೆ ಉಂಟಾಯಿತು. ಸೊ ನಾನು ಕೂಡ ಯಾಗವನ್ನು, ಯಜ್ಞವನ್ನು ಮಾಡಿ ಆ ಮೂಲಕ ಬಂದಂತಹ ಬಹಳ ದೊಡ್ಡ ಪುಣ್ಯದಿಂದ ನಾನು ಈ ಒಂದು ಮೃತ್ಯು ದೇವತೆಯ ಸ್ಥಾನಕ್ಕೆ ನಾನು ಬಂದೆ. ಬಟ್ ಐ ನೋ ವೆನ್ ಪ್ರಲಯ ಹ್ಯಾಪನ್ಸ್ ಐ ಹ್ಯಾವ್ ಟು ಗೋ ಬ್ಯಾಕ್. ಅಲ್ಲಿಗೆ ನಂದು ಕೂಡ ಮುಗಿಯತ್ತೆ. ಆದರೆ ನೀನು ಹಾಗೆ ಮಾಡಲಿಲ್ಲ. ಸೊ ನಚಿಕೇತ ಮಾತ್ರ, ನೀನು ಮಾತ್ರ ಯಾವುದೇ ಕಾರಣಕ್ಕೆ ನನಗೆ ಇಂತಹ ಪದವಿಗಳು ಬೇಕು ಅನ್ನುವಂತಹ ವ್ಯಾಮೋಹವನ್ನು ಎಲ್ಲೂ ಕೂಡ ನೀನು ತೋರಿಸಲಿಲ್ಲ. ಪ್ರತಿಯೊಂದು ಕೂಡ ಅಶಾಶ್ವತ, ಆದ್ದರಿಂದ ನನಗೆ ಬೇಡ ಅಂತಾನೆ ಹೇಳ್ತಾ ಬಂದಿದ್ಯಾ. ಸೊ ಇಲ್ಲಿ ಕರ್ಮದ ಆಚರಣೆಯಲ್ಲಿ ನಾನು ಕೂಡ ಅನಿತ್ಯ ವಸ್ತುಗಳನ್ನು ಉಪಯೋಗಿಸಿದೆ ಅಂತ ಹೇಳ್ತಾ ಇರೋದ್ರ ಹಿನ್ನೆಲೆ ಏನು ಅಂತಂದರೆ, ನಾವು ಯಾವುದೇ ಒಂದು ಯಾಗ, ಯಜ್ಞಗಳಲ್ಲಿ ನೋಡಬಹುದು, ಒಂದು ಯಜ್ಞಕ್ಕಾಗಿ ಉಪಯೋಗಿಸುವಂತಹ ಅದೆಲ್ಲವೂ ಕೂಡ ಅನಿತ್ಯವಾದ ದ್ರವ್ಯಗಳು. ಅನಿತ್ಯವಾದ ದ್ರವ್ಯಗಳನ್ನು ಭಗವಂತನಿಗೆ ನಾನು ನಿನಗೆ ಇದನ್ನು ಅರ್ಪಿಸ್ತಾ ಇದ್ದೀನಿ ಅಂತ ಹೇಳಿ ಆ ಮೂಲಕ ನನಗೆ ಇಂತಹದ್ದು ಬೇಕು ಅಂತ ಕೇಳ್ಕೊತೀವಲ್ಲ, ದಟ್ ಈಸ್ ದಿ ಮೂರ್ಖತನ. ನಾವು ಭಗವಂತನಿಗೆ ಏನು ಅರ್ಪಣೆ ಮಾಡ್ತಾ ಇದ್ದೀವಿ? ಆ ಕ್ಷಣದಲ್ಲಿ ಬಾಡಿ ಹೋಗುವಂತಹ ಹೂವುಗಳಿರಬಹುದು, ಸ್ವಲ್ಪವೇ ಸಮಯದಲ್ಲಿ ಆ ಹಣ್ಣುಗಳು ಕೊಳೆತು ನಾರು ಹೋಗಬಹುದು, ಮತ್ತು ನಾವು ಬೆಳಗುವಂತಹ ದೀಪ ಅದು ಕೂಡ ಎಣ್ಣೆ ಮುಗೀತು ಅಂತಂದರೆ ಅದು ಕೂಡ ಶಾಂತವಾಗುತ್ತೆ. ಸೊ ನಾವು ಭಗವಂತನಿಗೆ ಆಫರ್ ಮಾಡ್ತಾ ಇರುವಂತಹದ್ದು ಎಲ್ಲವೂ ಕೂಡ ಅನಿತ್ಯವಾದ ವಸ್ತುಗಳು. ಅವನಿಗೆ ಮಾತ್ರ ನಾವು ಭಗವಂತನಿಗೆ ಅನಿತ್ಯವಾಗಿರುವಂತಹ ವಸ್ತುಗಳನ್ನು ಕೊಟ್ಬಿಟ್ಟು ನನಗೆ ಮಾತ್ರ ಶಾಶ್ವತವಾದ ಮುಕ್ತಿಯನ್ನು ಕೊಡು ಅಂತ ನಾವು ಕೇಳ್ಕೊತೀವಲ್ಲ. ಸೊ ಅದನ್ನು ಇಲ್ಲಿ ಜ್ಞಾಪಿಸ್ಕೊಂಡು ಅವನು ಹೇಳ್ತಾ ಇದ್ದಾನೆ, ಅದು ಬಹಳ ದೊಡ್ಡ ಆಶ್ಚರ್ಯ. ಸೊ ನಚಿಕೇತ, ನೀನು ವಯಸ್ಸಿನಲ್ಲಿ ಚಿಕ್ಕವನು, ಆದರೆ ನಾನು ಯಮರಾಜ, ನಿನಗಿಂತ ಬಹಳ ಹಿರಿಯವನು ನಾನು. ಆದರೆ ನಚಿಕೇತನಲ್ಲಿ ಇರುವಂತಹ ಈ ಒಂದು ಆಧ್ಯಾತ್ಮಿಕ ಪಿಪಾಸೆ
ಅದನ್ನು ನೋಡಿ ಯಮಧರ್ಮರಾಜನಿಗೆ ಆಶ್ಚರ್ಯ ಆಗುತ್ತೆ. ಸೊ ನಿನ್ನ ಹೃದಯದಲ್ಲಿ ನಿನ್ನಲ್ಲಿ ಇರುವಂತಹ ಈ ಒಂದು ಶಾಶ್ವತ ವಸ್ತುವನ್ನು ಹೊಂದಬೇಕು ಅಂತ ಹೇಳಿ ಅದರ ಬಗ್ಗೆ ಇರುವಂತಹ ಒಂದು ಆಸಕ್ತಿ ಅದು ನನ್ನಲ್ಲಿ ಇಲ್ಲದೆ ಇರುವಂತಹದ್ದು ನಿನ್ನ ಬಳಿ ಇದೆ. ಸೊ ನಿನ್ನ ಬಳಿ ಅದು ಇದೆ ಅಂತ ನನಗೆ ಗೊತ್ತಾಯ್ತಲ್ಲ, ಅದು ನನಗೆ ಹೆಚ್ಚು ಸಂತೋಷವನ್ನು ಉಂಟು ಮಾಡಿದೆ. ಸೊ ಇದನ್ನು ಬಹಳ ವಿನಯದಿಂದ ನಚಿಕೇತನ ಹತ್ರ ಸಬ್ಮಿಟ್ ಮಾಡಿದ್ದಾನೆ ಯಮಧರ್ಮರಾಜ. ಮತ್ತಷ್ಟು ವಿಚಾರವನ್ನು ಅವನು ಹೇಳ್ತಾನೆ. ಕಾಮಸ್ಯ ಆಪ್ತಿಂ ಜಗತಃ ಪ್ರತಿಷ್ಠಾಂ ಕರ್ತೋರನಾನ್ ಅನಂತ್ಯಂ ಅಭಯಸ್ಯ ಪಾರಂ ಸ್ತೋಮಂ ಮಹತು ಊರುಗಾಯಂ ಪ್ರತಿಷ್ಠಾ ದೃಷ್ಟ್ವಾ ಧೃತ್ಯ ಧೀರೋ ನಚಿಕೇತೋ ಅತ್ಯಸ್ರಾಕ್ಷಿ. ಹೇ ನಚಿಕೇತ, ಯು ಆರ್ ರಿಯಲಿ ವೆರಿ ವೆರಿ ಗ್ರೇಟ್. ಇಲ್ಲಿ ಕಾಮಸ್ಯ ಆಪ್ತಿ ಅಂತಂದರೆ ಆಸೆ ಬಯಕೆಗಳ ಸಮಾಪ್ತಿ ಅನ್ನುವಂತಹದ್ದು ಇದರ ನೇರವಾದ ಅರ್ಥ. ಬಟ್ ಅದನ್ನು ಈಗ ನಾವು ಅನ್ಫೋಲ್ಡ್ ಮಾಡಬೇಕಾಗುತ್ತೆ. ಏನಿದು ಆಸೆ ಬಯಕೆಗಳ ಸಮಾಪ್ತಿ ಅಂತಂದ್ರೆ ಏನು? ಇದರರ್ಥ ಒಬ್ಬ ಮನುಷ್ಯ ಎಷ್ಟೇ ಆಸೆ ಬಯಕೆಗಳನ್ನು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೋ ಅದಕ್ಕಿಂತ ಹೆಚ್ಚಿನದು ಅಂತಂದರೆ ನೀನು ಇಂಥದ್ದು ಬೇಕು ಅಂತ ಏನು ಕಲ್ಪನೆ ಮಾಡ್ಕೋತೀಯ ಅದಕ್ಕಿಂತ ಹೆಚ್ಚಿನದಾಗಿರುವಂತಹದ್ದನ್ನ ನಿನಗೆ ಸಿಗೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಒಂದೇ ಒಂದು ಕ್ಷಣ ನೀನು ಅದಕ್ಕಾಗಿ ಹಂಬಲಿಸಲಿಲ್ಲ. ಒಂದೇ ಒಂದು ಕ್ಷಣ ಕೂಡ ನೀನು ಅದರ ಬಗ್ಗೆ ಯೋಚಿಸದೆ ಯು ಹ್ಯಾವ್ ಸ್ಯಾಕ್ರಿಫೈಸ್ಡ್. ಸಾಮಾನ್ಯವಾಗಿ ನಚಿಕೇತ ನೀನು ಮರ್ತ್ಯಲೋಕದಿಂದ ಬಂದಿರೋಂತಹವನು. ಮರ್ತ್ಯಲೋಕ ಅಂತಂದರೆ ಈ ಭೂಲೋಕ. ಸೊ ಭೂಲೋಕದಿಂದ ಬಂದಿರೋಂತಹವನು ನಿನಗೆ ಸ್ವರ್ಗಲೋಕದ ಕಲ್ಪನೆ ಖಂಡಿತ ನಿನಗೆ ಗೊತ್ತಾಗೋದಿಲ್ಲ. ಅವರಿವರು ಹೇಳಿದ್ದಾರೆ ನಿನಗೆ, ಆದರೆ ನಿಜವಾಗ್ಲೂ ಸ್ವರ್ಗ ಅಂತಂದರೆ ನಿನಗೆ ನೋಡಿದ ಅನುಭವ ಇಲ್ಲ, ಯಾವುದನ್ನು ನೀನು ಅನುಭವಿಸಿಲ್ಲ, ಅವರಿವರಿಂದ ಕೇಳಿ ತಿಳ್ಕೊಂಡಿದೀಯ. ನೀನು ಅಂತಲ್ಲ, ಮರ್ತ್ಯಲೋಕದ ಯಾರಿಗೂ ಕೂಡ ಕಲ್ಪನೆಗೂ ಸಿಗದೇ ಇರುವಂತಹ ಬಹಳ ಉನ್ನತವಾದಂತಹ ಲೋಕ, ದಟ್ ಈಸ್ ಕಾಲ್ಡ್ ದಿ ಸ್ವರ್ಗಲೋಕ. ಸ್ವರ್ಗಲೋಕ ಅಂತಂದರೆ ಒಂದು ಮಟ್ಟಿಗೆ ನಾವು ಅಲ್ಲಿ ಹೀಗಿರುತ್ತೆ ಹಾಗಿರುತ್ತೆ ಅಥವಾ ಹಾಗಿರಬಹುದು ಅನ್ನುವ ಕಲ್ಪನೆಗೆ ನಾವು ಬರೋದಕ್ಕೆ ಸಾಧ್ಯ. ಆದರೆ ಸ್ವರ್ಗ ಅಂತಂದರೆ ಅದು ಹೀಗೆ ಅನ್ನುವಂತಹದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ನಿನ್ನ ಕಲ್ಪನೆಗೆ ಮೀರಿರುವಂತಹ ಒಂದು ಸುಖವನ್ನು, ಒಂದು ಉತ್ತಮವಾದ ಲೋಕವನ್ನು ನಾನು ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಒಂದೇ ಒಂದು ಕ್ಷಣ ನೀನು ಅದರ ಬಗ್ಗೆ ಯೋಚನೆ ಮಾಡಿದೆ, ಯು ಹ್ಯಾವ್ ಸ್ಯಾಕ್ರಿಫೈಸ್ಡ್. ನನಗೆ ಆ ಲೋಕ ಬೇಡ ಅಂತ ಹೇಳ್ಬಿಟ್ಟಿದ್ಯಾ, ಅವೆಲ್ಲವನ್ನ ನೀನು ತ್ಯಾಗ ಮಾಡಿದೀಯ. ಸೊ ನೀನು ತ್ಯಾಗ ಮಾಡಿರೋ ರೀತಿನೇ ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಇದು ಹೇಗೆ ನಿನ್ನಿಂದ ಇವುಗಳೆಲ್ಲವನ್ನ ನೀನು ತ್ಯಾಗ ಮಾಡಿದೆಯಾ ಅನ್ನುವಂತಹದನ್ನ ನಾನು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನನ್ನ ಕಲ್ಪನೆಗೆ ಮೀರಿದಂತಹ ಆಚರಣೆಯನ್ನ ನೀನು ಹೊರತರ್ತಾ ಇದೆಯಾ. ಯು ಹ್ಯಾವ್ ಗಿವನ್ ಅಪ್ ಎವ್ರಿಥಿಂಗ್. ನನಗೆ ಇದು ಬೇಡವೇ ಬೇಡ ಅಂತ ನೀನು ಒಂದೇ ಉಸಿರಿನಲ್ಲಿ ನಿನಗೆ ಬೇಕಾಗಿರೋದ್ರ ಬಗ್ಗೆ ಮಾತ್ರ ನಿನ್ನ ಗಮನ ಹೋಗುವಾಗ ಮಾಡಿದ್ಯಾ. ನಿನಗೆ ಬೇಕಾಗಿರುವಂತಹದ್ದು ದಟ್ ಸುಪ್ರೀಂ ವರ್ಲ್ಡ್ ಅಂತ ನಾವೇನು ಹೇಳ್ತೀವಿ ಅದನ್ನು ಮಹತ್ತರವಾದ ಲೋಕ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ಮಹತ್ತರವಾದ ಲೋಕ ಅಂತಂದಾಗ ನಾವೇನು ಅರ್ಥ ಮಾಡ್ಕೋತೀವಿ ಅಂತಂದರೆ ದಿಸ್ ಈಸ್ ಭೂಲೋಕ, ನಾವಿರೋಂತಹದ್ದು ಇದು ಈ ಲೋಕ. ಸೊ ಇದಕ್ಕಿಂತ ಉತ್ತಮವಾದ ಲೋಕ ಅಂತ ಹೇಳಿದ್ಮೇಲೆ ಅದು ಒಂದು ಇಂದ್ರಲೋಕ ಇರಬಹುದು, ಚಂದ್ರಲೋಕ ಇರಬಹುದು, ಸ್ವರ್ಗಲೋಕ ಇರಬಹುದು, ಅಥವಾ ಮತ್ತಷ್ಟು ಉತ್ತಮ ಅಂತಂದರೆ ಅದೊಂದು ಬ್ರಹ್ಮಲೋಕ ಇರಬಹುದು. ನಾನು ನಿನಗೆ ನೀನು 3ನೇ ವರದಲ್ಲಿ ಆ ಒಂದು ಸತ್ಯವನ್ನು ತಿಳ್ಕೋಬೇಕು ಅಂತ ಹೇಳಿದಾಗ ಅದು ದೇವತೆಗಳಿಗೂ ಸಾಧ್ಯ ಇಲ್ಲಪ್ಪ, ಅದರ ಬದಲು ನೀನು ಬೇರೆ ಏನು ಬೇಕಾದರೂ ಕೇಳ್ಕೊ, ಉತ್ತಮವಾಗಿರುವಂತಹದ್ದು ಮಹತ್ ಅಂತ ಹೇಳಿದೆ ನನಗೆ ಆ ಸಂದರ್ಭದಲ್ಲಿ. ಸೊ ಮಹತ್ ಲೋಕ ಅಂತಂದರೆ ಉತ್ತಮವಾದ ಲೋಕವನ್ನು ನಿನಗೆ ಸಿಗೋ ಹಾಗೆ ಮಾಡ್ತೀನಿ. ಆ ಮಹತ್ತರವಾದ ಲೋಕ ಯಾವುದು ಅಂತಂದರೆ
ನೀನು ಅದನ್ನು ಬ್ರಹ್ಮಲೋಕ ಅಂತ ತಿಳ್ಕೊಂಡು ಅದನ್ನೇ ನೀನು ಕೇಳಿದ್ದಿದ್ರು ನಾನು ಕೊಟ್ಬಿಡ್ತಾ ಇದ್ದೆ. ಅಂತಹ ಬ್ರಹ್ಮಲೋಕಕ್ಕೆ ಹೋಗಬೇಕು ಅನ್ನುವಂತಹ ಒಂದು ಸಣ್ಣ ಬಯಕೆ ಕೂಡ ನೀನು ವ್ಯಕ್ತಪಡಿಸಲಿಲ್ಲ. ಆ ಬ್ರಹ್ಮಲೋಕ ಹೇಗಿರುತ್ತೆ ಗೊತ್ತಾ ಅಂತ ಹೇಳಿ ಅದರ ವರ್ಣನೆಯನ್ನು ಇಲ್ಲಿ ಯಮರಾಜ ಇಲ್ಲಿ ಮಾಡ್ತಾನೆ. ಸೊ ನಿನಗೆ ಅಷ್ಟು ದೊಡ್ಡ ಮಹತ್ತರವಾದಂತಹ ಲೋಕವನ್ನು ಕೊಡ್ತೀನಿ ಅಂತ ಹೇಳಿದಾಗ ನೀನು ಬೇಡ ಅಂತ ಹೇಳ್ಬಿಟ್ಟು, ಆದರೆ ನಿನಗೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ಆ ಲೋಕ ಹೇಗಿದೆ ಅನ್ನೋದು ನಿನಗೆ ಗೊತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೂ ಕೂಡ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಬ್ರಹ್ಮಲೋಕ ಅಂತಂದ್ರೆ ಏನು ಅನ್ನೋದನ್ನು ನಾನು ಹೇಳ್ತೀನಿ ಅಂತ ಹೇಳಿ ಅವನು ಹೇಳ್ತಾನೆ. ಕಾಮಸ್ಯ ಆಪ್ತಿ, ಮರ್ತ್ಯಲೋಕದಲ್ಲಿ ಒಬ್ಬ ಮನುಷ್ಯ ಈ ಒಂದು ಬ್ರಹ್ಮಲೋಕದ ಕಲ್ಪನೆಯನ್ನು ಮಾಡ್ಕೊಳ್ಳೋದಕ್ಕೆ ಕೂಡ ಅಶಕ್ತ, ಸಾಧ್ಯ ಇಲ್ಲ ಅವನ ಕೈನಲ್ಲಿ. ಇಡೀ ಬ್ರಹ್ಮಾಂಡ ಅಂತಂದಾಗ ಅದು 14 ಲೋಕಗಳನ್ನು ಹೊಂದಿರುವಂತಹದ್ದು. ಒಂದು ಬ್ರಹ್ಮಾಂಡ ಅಂತಂದ್ರೆ ಅಲ್ಲಿ ನಮ್ಮ ಪುರಾಣ ಹೇಳೋ ಹಾಗೆ 14 ಲೋಕಗಳನ್ನು ಒಳಗೊಂಡಂತಹ ಒಂದು ಬ್ರಹ್ಮಾಂಡ. ಸೊ ಇನ್ ದಿ ಎಂಟೈರ್ ಬ್ರಹ್ಮಾಂಡ ವಾಟ್ ಈಸ್ ದಿ ಹೈಯೆಸ್ಟ್ ಅಂತ ಕೇಳಿದ್ರೆ ಅದನ್ನು ಬ್ರಹ್ಮಲೋಕ ಅಂತ ನಾವು ತಿಳ್ಕೊತೀವಿ. ಸೊ ಒಂದಕ್ಕಿಂತ ಒಂದು ಉತ್ತಮ 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 ಫೈನಲಿ ದಟ್ ಬ್ರಹ್ಮಲೋಕ. ಸೊ ಬ್ರಹ್ಮಲೋಕದಲ್ಲಿ ಬ್ರಹ್ಮ ಇಸ್ ದಿ ಹೈಯೆಸ್ಟ್, ಹಿ ವಿಲ್ ಬಿ ದೇರ್. ಸೊ ಈ ಒಂದು ಬ್ರಹ್ಮಲೋಕ ಎಲ್ಲ ಲೋಕಕ್ಕಿಂತ ಮಿಗಿಲಾಗಿರುವಂತಹದ್ದು. ಆ ಬ್ರಹ್ಮಲೋಕವನ್ನು ಮೀರಿ ಬೇರೆ ಏನಾದರೂ ಇದೆಯಾ ಅಂತಂದ್ರೆ ಬೇರೆ ಇನ್ನೇನು ಇರೋದಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ದ ಹೈಯೆಸ್ಟ್, ಟಾಪ್ ಮೋಸ್ಟ್. ಅದಾದ್ಮೇಲೆ ಇಲ್ಲ, ಅದೇ ಹೈಯೆಸ್ಟ್. ಆ ಬ್ರಹ್ಮಲೋಕವೇ ಹೈಯೆಸ್ಟ್. ಸೊ ಇಲ್ಲಿ ಕಾಮಸ್ಯ ಆಪ್ತಿ ಅಂತಂದ್ರೆ ಬಯಕೆಗಳ ಸಮಾಪ್ತಿ. ಸೊ ಭೂಲೋಕಕ್ಕೆ ಕಂಪೇರ್ ಮಾಡಿದ್ರೆ ದಿ ಹೈಯರ್ ಲೋಕ, ಹೈಯರ್ ಲೋಕಕ್ಕೆ ಕಂಪೇರ್ ಮಾಡಿದ್ರೆ ಸ್ವರ್ಗಲೋಕ, ಸ್ವರ್ಗಲೋಕಕ್ಕೆ ಕಂಪೇರ್ ಮಾಡಿದ್ರೆ ಬ್ರಹ್ಮಲೋಕ. ಹೀಗೆ ಅವುಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಎಲ್ಲಕ್ಕಿಂತ ಉತ್ತಮವಾಗಿರುವಂತಹದ್ದು ನಾನು ಹೊಂದಬೇಕು ಅಂತಂದರೆ ಬ್ರಹ್ಮಲೋಕ ವಿಲ್ ಬಿ ದಿ ಹೈಯೆಸ್ಟ್. ಸೊ ಅದನ್ನು ಇಲ್ಲಿ ಕಾಮಸ್ಯ ಆಪ್ತಿ, ಬಯಕೆಗಳ ಸಮಾಪ್ತಿ. ಆ ಬ್ರಹ್ಮಲೋಕವನ್ನು ಹೋಗಿ ಮುಟ್ಟಿದ್ರೆ ದಟ್ ಈಸ್ ದಿ ಫೈನಲ್. ಇನ್ನೇನು ನೀನು ಮುಟ್ಟುವಂತಹದ್ದಿಲ್ಲ, ಅದಕ್ಕಿಂತ ಉತ್ತಮವಾದದ್ದು ಇಲ್ಲ. ಸೊ ಯಾವುದು ಟಾಪೋ ಅದು ನಿನಗೆ ಸಿಗ್ತಾ ಇದೆ. ಸೊ ದ ಫೈನಲ್, ದ ಅಲ್ಟಿಮೇಟ್ ಅನ್ನುವಂತಹದ್ದು ಈಸ್ ಕಾಲ್ಡ್ ದಿ ಕಾಮಸ್ಯ ಆಪ್ತಿ. ದಟ್ ಈಸ್ ದಿ ಹೈಯೆಸ್ಟ್ ಒನ್. ಸೊ ಒಬ್ಬ ಮನುಷ್ಯ ಬಹಳ ದೊಡ್ಡ ಆಸೆಯನ್ನು ಹೊಂದಿದ್ದಾನೆ ಅಂತಂದಾಗ ಅದು ಎಷ್ಟೇ ದೊಡ್ಡ ಆಸೆ ಇದ್ರೂ ಬ್ರಹ್ಮಲೋಕಕ್ಕಿಂತ ಇನ್ನು ಹೆಚ್ಚಿನ ಆಸೆಯನ್ನು ಅವನು ಹೊಂದಕ್ಕಾಗೋದಿಲ್ಲ. ಅದನ್ನು ಮೀರಿ ಮತ್ತೊಂದು ಶ್ರೇಷ್ಠವಾಗಿರುವಂತಹದ್ದು ಬೇರೆ ಯಾವುದೂ ಇಲ್ಲ. ಸೊ ಇದೇ ಹೈಯೆಸ್ಟ್ ಅಂತ ನಾವು ಹೇಳ್ತೀವಲ್ಲ. ಸೊ ವೇದಾಂತದಲ್ಲಿ ಇವುಗಳನ್ನು ಕುರಿತು ಹೇಳಬೇಕಾದ್ರೆ ಇದನ್ನು ಬ್ರಹ್ಮಲೋಕ ಅಂತ ಹೇಳ್ತಾರೆ, ಸತ್ಯಲೋಕ ಅಂತ ಹೇಳ್ತಾರೆ. ಅಥವಾ ಮತ್ತಷ್ಟು ಡೀಪ್ ವೇದಾಂತಕ್ಕೆ ಹೋದಾಗ ಅಲ್ಲಿ ಇದನ್ನು ಹಿರಣ್ಯ ಗರ್ಭ ಅಂತ ಕರೀತಾರೆ. ಈ ಹಿರಣ್ಯ ಗರ್ಭವನ್ನು ಇಲ್ಲಿ ಯಮಧರ್ಮರಾಜ ಯಾವ ಥರ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತಂದರೆ, ಹಿ ಕಾಲ್ಸ್ ಇಟ್ ದಿಸ್ ಬ್ರಹ್ಮಲೋಕ ಹಿರಣ್ಯ ಗರ್ಭ, ದಟ್ ಈಸ್ ಜಗತಃ ಪ್ರತಿಷ್ಠಾಂ ಅಂತ ಹೇಳ್ತಾನೆ. ಅಂತಂದರೆ ದಿಸ್ ವರ್ಲ್ಡ್, ದಿಸ್ ಹಿರಣ್ಯ ಲೋಕ, ಹಿರಣ್ಯ ಗರ್ಭ ಈಸ್ ದಿ ವೆರಿ ಸಪೋರ್ಟ್ ಫಾರ್ ದಿಸ್ ಎಕ್ಸ್ಟರ್ನಲ್ ವರ್ಲ್ಡ್. ಯಾವ ಒಂದು ಈ ಲೋಕವನ್ನು ನೀನು ಅನುಭವಿಸ್ತಾ ಇದೆಯಾ, ಇದನ್ನು ನಾವು ಪ್ರಪಂಚ ಅಂತ ಕರಿತೀವಿ. ಈ ಪ್ರಪಂಚದಲ್ಲಿ ಅನೇಕ ವಸ್ತುಗಳಿದೆ, ಅನೇಕ ದೃಶ್ಯ ವಸ್ತುಗಳಿಂದ ಕೂಡಿರುವಂತಹ ಈ ಪ್ರಪಂಚವನ್ನು ನಾವು ದೃಶ್ಯ ಪ್ರಪಂಚ ಅಂತ ಕೂಡ ಕರಿತೀವಿ. ಯಾಕೆ ಅಂತಂದ್ರೆ ಇಲ್ಲಿ ಎಲ್ಲವೂ ಇದೆ. ಈ ಒಂದು ಪ್ರಪಂಚಕ್ಕೆ ಅನೇಕ ಜಂತೂಸ್ ಅಂತಂದರೆ ಜನ್ಮವನ್ನು ಪಡ್ಕೊಂಡು ಬರುವಂತಹದ್ದು. ಅದು ಯಾವುದೇ ಆಗಿ ಮನುಷ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಮರ ಗಿಡ, ನದಿ ಪರ್ವತ ಗುಡ್ಡ, ಹೀಗೆ ಅದೇನು ಬೇಕಾದ್ರೂ ಆಗಿರಬಹುದು. ಯಾವುದು ಈ ಭೂಮಿಗೆ ಒಂದು ಜನ್ಮ ಅಂತ ಹೇಳಿ ಆ ಹೆಸರಿನಿಂದ ಇಲ್ಲಿಗೆ ಬರುತ್ತೆ, ಅವುಗಳಿಗೆ ಬೇಕಾಗಿರುವಂತಹದ್ದು ಈ ಭೂಮಿ ಕೊಡಬೇಕು. ಸೊ ಅದರಿಂದ ಇಲ್ಲಿ ಅನೇಕಗಳಿದೆ. ಇಲ್ಲಿ ಒಬ್ಬ ಮನುಷ್ಯ ಬದುಕ್ತೀನಿ ಅಂತ ಇಲ್ಲಿಗೆ ಬಂದಾಗ ಅವನಿಗೆ ಏನು ಬೇಕು ಅದೆಲ್ಲ ಇಲ್ಲಿ ಸಿಗೋ ಹಾಗೆ ಪರಮಾತ್ಮ ಬಹಳ ಈಸ್ ಅ ವೆರಿ ಇಂಟೆಲಿಜೆಂಟ್ ಫೆಲೋ. ಸೊ ಈ ಒಂದು ಸೃಷ್ಟಿಯನ್ನು ಮಾಡಬೇಕಾದ್ರೆ ಈ ಸೃಷ್ಟಿಯಲ್ಲಿ ಮುಂದೆ ಯಾರ್ಯಾರು ಬರ್ತಾರೆ ಅವರಿಗೆಲ್ಲ ಏನೇನು ಬೇಕು ಅಂತ ಹೇಳಿ ಎಲ್ಲವನ್ನ ತುಂಬಿಸಿ ಇಟ್ಟಿದ್ದಾನೆ, ರೆಡಿ ಮಾಡಿ ಕೊಟ್ಟಿದ್ದಾನೆ.
ನೌ ಯು ಗೋ ದೇರ್, ಎವ್ರಿಥಿಂಗ್ ಈಸ್ ಕೆಪ್ಟ್ ರೆಡಿ, ಗೋ ಅಂಡ್ ಎಂಜಾಯ್. ಹೀಗೆ ಹೇಳಿ ನಮ್ಮನ್ನೆಲ್ಲ ಇಲ್ಲಿ ಕಳಿಸಿದ್ದಾನೆ. ಸೊ ಅದರಿಂದ ಇಲ್ಲಿ ಸೃಷ್ಟಿ ಅಂತ ಹೇಳಿದಾಗ ಇಲ್ಲಿ ಎಲ್ಲವೂ ಇದೆ. ಸೊ ಈ ಎಲ್ಲವೂ ಇಲ್ಲಿ ಇದೆಯಲ್ಲ, ಎಲ್ಲವೂ ಇಲ್ಲಿ ಈ ರೀತಿ ಇರುವಂತಹ ವ್ಯವಸ್ಥೆಯನ್ನು ಹೊಂದಿದಂತಹ ಈ ಪ್ರಪಂಚಕ್ಕೆ ಆಧಾರ ಯಾವುದು ಅಂತಂದರೆ ದಿಸ್ ಹಿರಣ್ಯ ಗರ್ಭ. ಅದನ್ನು ಬ್ರಹ್ಮಲೋಕ ಅಂತ ಹೇಳ್ತೀವಿ, ಸತ್ಯಲೋಕ ಅಂತ ಹೇಳ್ತೀವಿ, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಹಿರಣ್ಯ ಗರ್ಭ. ಸೊ ಈ ಕಾರಣದಿಂದ ಜಗತ್ತು ತನ್ನ ಅಸ್ತಿತ್ವವನ್ನು ಪಡ್ಕೊಂಡಿದೆ. ಜಗತ್ತಿನ ಅಸ್ತಿತ್ವಕ್ಕೆ ಹಿರಣ್ಯ ಗರ್ಭ ಇಸ್ ದಿ ಕಾರಣ. ಸೊ ದಿಸ್ ವರ್ಲ್ಡ್, ಈ ಒಂದು ಪ್ರಪಂಚ ನಾವೇನು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ, ಇದು ನಮ್ಮ ಪ್ರಪಂಚ ಅಂತ ಹೇಳ್ತಿದ್ದೀವಲ್ಲ, ಈ ಪ್ರಪಂಚದ ಅಸ್ತಿತ್ವಕ್ಕೆ ಮುಖ್ಯ ಕಾರಣ ಅಥವಾ ಮುಖ್ಯ ಆಧಾರ ಈಸ್ ದಿ ಹಿರಣ್ಯ ಗರ್ಭ. ಸೊ ಈ ಹಿರಣ್ಯ ಗರ್ಭ ಭೂಮಿಯನ್ನು ನಮಗೆ ಸಿಗೋ ಹಾಗೆ ಮಾಡೋದಕ್ಕೆ ಬಹಳ ಆಧಾರವಾಗಿ ಅದು ಕಂಡು ಬಂದಿದೆ. ಸೊ ಇಲ್ಲಿ ಈ ಭೂಮಿಯಲ್ಲಿ, ಈ ಪ್ರಪಂಚದಲ್ಲಿ ಪರಮಾತ್ಮ ಯಾವ ರೀತಿ ಸೃಷ್ಟಿ ಮಾಡಿದ್ದಾನೆ ಅಂತಂದರೆ, ಎಲ್ಲೂ ಕೂಡ ಯಾವುದೇ ರೀತಿಯ ಲೋಪ, ದೋಷಗಳು, ಕೊರತೆಗಳು ಇಲ್ಲದಂತೆ ಬಹಳ ಗ್ರೇಟ್ಫುಲ್ ಆಗಿ ಮಾಡಿದ್ದಾನೆ. ಸೊ ಇಂತಹ ಗ್ರೇಟ್ ಜಗತ್ತಿಗೆ ಕಾರಣ ಏನು ಅಂತಂದರೆ ಹಿರಣ್ಯ ಗರ್ಭ. ಕ್ರತೋಹೋ ಅನಂತ್ಯಂ ಅಂತ ಕರೆದಿದ್ದಾನೆ. ಕ್ರತೋಹೋ ಅಂತಂದರೆ ಇಲ್ಲಿ ನಾವು ಏನು ಒಂದು ಯಾಗ, ಯಜ್ಞಗಳು ಮತ್ತು ಉಪಾಸನೆ, ಆಚರಣೆಗಳು ಇವುಗಳಿಂದ ಹುಟ್ಟಿರುವಂತಹದ್ದು ಅಂತಂದರೆ, ಒಂದು ಯಾವುದೇ ಒಂದು ಕರ್ಮವನ್ನು ಮಾಡಿದಾಗ ಆ ಕರ್ಮಕ್ಕೆ ಒಂದು ಫಲ ಅನ್ನುವಂತಹದ್ದು ಇರುತ್ತೆ. ಇಲ್ಲಿ ಕ್ರತೋಹೋ ಅನಂತ್ಯಂ, ಕ್ರತೋಹೋ ಮೀನ್ಸ್ ಒಂದು ಯಾಗ, ಯಜ್ಞ, ಉಪಾಸನೆ ಇಂತಹ ಕರ್ಮದ ಆಚರಣೆಗಳಿಂದ ಹುಟ್ಟಿರುವಂತಹದ್ದು ಅನಂತ್ಯಂ, ಅಂತ್ಯವೇ ಇಲ್ಲದೆ ಇರುವಂತಹದ್ದು. ದೆರ್ ಈಸ್ ನೋ ಲಿಮಿಟ್. ಸಾಮಾನ್ಯವಾಗಿ ಕರ್ಮದ ಆಚರಣೆಗಳಿಂದ ನಾವು ಅನೇಕಗಳನ್ನು ಗಳಿಸ್ಕೋತೀವಿ. ಒಂದು ಕರ್ಮ ಅಂತಂದಾಗ ಅದಕ್ಕೆ ಒಂದು ಫಲ ಅನ್ನುವಂತಹದ್ದು ಗ್ಯಾರಂಟಿ. ಆದ್ದರಿಂದ ಆ ಕರ್ಮದ ಆಚರಣೆಗಳಿಂದ ನಮಗೆ ಬೇಕಾಗಿರುವಂತಹದ್ದನ್ನು ನಾವು ಗಳಿಸ್ಕೋತೀವಿ. ಸೊ ಇಲ್ಲಿ ಅಕಾರ್ಡಿಂಗ್ ಟು ದಿ ಥಿಯರಿ ಆಫ್ ಕರ್ಮ, ದಿ ನೇಚರ್ ಆಫ್ ಕರ್ಮ ಅಂತಂದರೆ, ಒಂದು ಕರ್ಮ ನಡೆದಾಗ ಇಟ್ ಹ್ಯಾಸ್ ಟು ಗಿವ್ ಸಮಥಿಂಗ್ ಟು ಇಟ್. ಒಂದು ಕರ್ಮ ನಡೆದಿದೆ ಅಂತಂದಾಗ ಒಂದು ಫಲವನ್ನು ಕೊಡುವಂತಹದ್ದು, ದಟ್ ಈಸ್ ದಿ ನಿಯಮ ಆಫ್ ದಿ ಕರ್ಮ. ಈ ಸಂದರ್ಭದಲ್ಲಿ ಯಮರಾಜ ನಚಿಕೇತನಿಗೆ ಏನು ಹೇಳ್ತಾ ಇದ್ದಾನೆ ಅಂತಂದರೆ ಕ್ರತೋಹೋ. ಸೊ ಕ್ರತೋಹೋ ಮೀನ್ಸ್ ಪರಿಶುದ್ಧವಾಗಿ ನಾಚಿಕೇತ ಅಗ್ನಿವಿದ್ಯೆಯ ಒಂದು ಕರ್ಮದ ಆಚರಣೆಯನ್ನ ಮಾಡಿದ ಕಾರಣದಿಂದ ಸಿಗಬಹುದಾದ ಉತ್ತಮ ಲೋಕ, ಮೇ ಬಿ ಸ್ವರ್ಗಲೋಕ. ಕ್ರತೋಹೋ ಅನಂತ್ಯಂ. ಸೊ ಇದೇ ಅಗ್ನಿವಿದ್ಯೆಯಂತಹ ಕರ್ಮದ ಆಚರಣೆಯಿಂದ ಅನಂತ್ಯಂ, ದೇರ್ ಈಸ್ ನೋ ಲಿಮಿಟ್ ಅನ್ನುವಂತಹದ್ದು. ಮತ್ತಷ್ಟು ಮತ್ತಷ್ಟು ಹ್ಯಾಪಿನೆಸ್ ಅಲ್ಲಿ ಏನಿದೆ ಅಂತಂದರೆ ಓನ್ಲಿ ಹ್ಯಾಪಿನೆಸ್. ಸಚ್ಯ ಲೋಕ ಈಸ್ ಉತ್ತಮ ಲೋಕ. ಉತ್ತಮ ಲೋಕ ಈ ರೀತಿ ಇರುತ್ತೆ ಅಂತ ಹೇಳಿರೋದ್ರಿಂದ ಜಗತ್ತು ಅನ್ನುವಂತಹ ಈ ಲೋಕಕ್ಕಿಂತ ಅದು ಉತ್ತಮವಾಗಿರುತ್ತೆ. ಆ ಅರ್ಥವನ್ನು ಇದು ಕೊಡುತ್ತೆ. ಬಿಕಾಸ್ ಆ ಒಂದು ಉತ್ತಮ ಲೋಕ ಹೀಗೆ ಅನೇಕಗಳನ್ನು ಕೊಡುವಂತಹದ್ದು, ಸದಾ ಹ್ಯಾಪಿನೆಸ್ ಇಂದ ತುಂಬಿದೆ ಅಂತಂದ್ರೆ ಅಲ್ಲೂ ಕೂಡ ಇಟ್ ಈಸ್ ಬಾರ್ನ್ ಔಟ್ ಆಫ್ ಸಟನ್ ಕರ್ಮದ ಆಚರಣೆಗಳು. ಆ ಲೋಕ ಕೂಡ ಸೃಷ್ಟಿ ಆ ರೀತಿನಲ್ಲೇ ಆಗಿದೆ. ಈ ಒಂದು ಪ್ರಪಂಚದ ಅಸ್ತಿತ್ವಕ್ಕೆ ಹಿರಣ್ಯ ಗರ್ಭ ಅನ್ನುವಂಥದ್ದು ಹೇಗೆ ಆಧಾರ ಆಗಿದೆ, ಅದೇ ರೀತಿಯಲ್ಲಿ ಯಾವುದನ್ನು ನಾವು ಉತ್ತಮ ಲೋಕ, ಅಲ್ಲಿ ಏನು ದೋಷಗಳೇ ಇಲ್ಲ, ಅಲ್ಲಿ ಕೊರತೆಯೇ ಇಲ್ಲ, ಅದು ಉತ್ತಮವಾದ ಲೋಕ ಅಂತ ನಾವೇನಾದ್ರು ಕಲ್ಪನೆ ಮಾಡಿಕೊಂಡ್ರೆ ಆ ಒಂದು ಉತ್ತಮವಾದ ಲೋಕ ಕ್ರಿಯೇಟ್ ಆಗುವುದಕ್ಕೆ ಅಲ್ಲೂ ಕೂಡ ಅನೇಕ ರೀತಿಯ ಕರ್ಮದ ಆಚರಣೆಗಳು ಆಗಿದೆ. ಸೊ ಎನಿಥಿಂಗ್, ಎನಿ ರಿಸಲ್ಟ್, ಯಾವುದೇ ಒಂದು ಪರಿಣಾಮ, ಒಂದು ಫಲ ಕರ್ಮದ ಆಚರಣೆಯಿಂದ ಬಂದಿದೆ ಅಂತಂದರೆ
ಅದು ಇಟ್ ಈಸ್ ನಾಟ್ ಪರ್ಮನೆಂಟ್. ಸೊ ಇಲ್ಲಿ ಹಂತ ಹಂತವಾಗಿ ಯಮಧರ್ಮರಾಜ ಸತ್ಯವನ್ನ ತಿಳಿಸ್ತಾ ಬಂದಿದ್ದಾನೆ. ಪ್ರಪಂಚದ ಅಸ್ತಿತ್ವಕ್ಕೆ ಹಿರಣ್ಯಗರ್ಭ ಇಸ್ ದಿ ಆಧಾರ ಅಂತ ಹೇಳಿ ಅಷ್ಟೊಂದು ಉತ್ತಮವಾದ ಒಂದು ಲೋಕ ಅಂತಂದ್ರೆ ಈ ಒಂದು ಪ್ರಪಂಚಕ್ಕಿಂತ ಉತ್ತಮವಾಗಿರುವಂತಹ ಒಂದು ಲೋಕ, ಅಂಡ್ ದಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಬ್ರಹ್ಮಲೋಕ. ಈವನ್ ಸಚ್ ಬ್ರಹ್ಮಲೋಕ ಈಸ್ ಬಾರ್ನ್ ಔಟ್ ಆಫ್ ಸರ್ಟನ್ ಕರ್ಮಾಸ್. ಸೊ ಈವನ್ ದಿಸ್ ಬ್ರಹ್ಮಲೋಕ ಈಸ್ ಎ ಫಲರೂಪಿ, ಕರ್ಮದ ಫಲರೂಪಿ, ಇಟ್ಸ್ ಎ ಶೇವದಿ. ದೆನ್ that ಬ್ರಹ್ಮಲೋಕ ಈಸ್ ಆಲ್ಸೋ ನಾಟ್ ಶಾಶ್ವತ. ಆದ್ರಿಂದ ನಚಿಕೇತ, ಐ ಡೋಂಟ್ ವಾಂಟ್ ಬ್ರಹ್ಮಲೋಕ. ಸೊ ನಚಿಕೇತನನ್ನ ಈ ರೀತಿಯಲ್ಲಿ ಈಸ್ ಕಾಲಿಂಗ್, ಯು ಆರ್ ಎ ಗ್ರೇಟ್ ಸ್ಟೂಡೆಂಟ್, ನಿನ್ನ ಮುಂದೆ ನಾನೇನು ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಉತ್ತಮ ಲೋಕ ಅಂತ ಈ ಒಂದು ಬ್ರಹ್ಮಲೋಕವನ್ನು ಕರೆದರೂ ಕೂಡ ಇಟ್ ಈಸ್ ನಾಟ್ ಅಲ್ಟಿಮೇಟ್. ಆದರೂ ಕೂಡ ಅದು ಉತ್ತಮ ಲೋಕ ಅಲ್ಲ. ಆದರೂ ಕೂಡ ಒಬ್ಬ ಮನುಷ್ಯನಿಗೆ ಇಂತಹ ಒಂದು ಲೋಕ ಸಿಗತ್ತೆ ಅಂತಂದಾಗ ಮನಸ್ಸಿನ ಆಸೆ ಅಲ್ಲಿ ಹೋಗಿ ನಿಲ್ಲುತ್ತೆ. ಎಸ್, ಇರಲಿ, ಇರೋ ಅಷ್ಟು ದಿವಸ ಹೇಗಿದ್ರು ಇದು ಶಾಶ್ವತ ಅಲ್ಲ, ಇದಕ್ಕಿಂತ ಅದು ಒಳ್ಳೆಯದು, ಲೆಟ್ ಮಿ ಹ್ಯಾವ್ ದಟ್. ಸೊ ಹೀಗೆ ಮನುಷ್ಯನಿಗೆ ಈ ಒಂದು ಲೋಕಕ್ಕಿಂತ ಬ್ರಹ್ಮಲೋಕ ಉತ್ತಮ ಅಂತ ಗೊತ್ತಿದ್ರೂ ಕೂಡ ಅದಕ್ಕೆ ಆಸೆ ಪಡೋದ್ರಲ್ಲಿ ಆಶ್ಚರ್ಯ ಇಲ್ಲ. ಆದರೆ ನೀನು ಕೂಡ ನಚಿಕೇತ ಮರ್ತ್ಯ ಲೋಕದಿಂದ ಬಂದಿದ್ಯಾ, ನೀನು ಅಂತಹ ಆಸೆಯನ್ನ ವ್ಯಕ್ತಪಡಿಸಲಿಲ್ಲ. ಮತ್ತು ಈ ಒಂದು ಬ್ರಹ್ಮಲೋಕ ಇದು ಯಾಕೆ ಅಷ್ಟೊಂದು ಗ್ರೇಟ್ನೆಸ್ ಅಂತಂದ್ರೆ ಇಂತಹ ಲೋಕ ಸಿಗೋದು ವಿರಳ. ಮರ್ತ್ಯಲೋಕದಂತಹ ಒಬ್ಬ ವ್ಯಕ್ತಿಗೆ ಇದು ಅಷ್ಟು ಸುಲಭವಾಗಿ ಸಿಗೋದೇ ಇಲ್ಲ. ಯಾಕೆ ಅಂತಂದ್ರೆ ಯಾವುದೋ ಕೆಲವು ಕರ್ಮಗಳ ಆಚರಣೆಯಿಂದ ಅವನು ಈ ಒಂದು ದೇಹವನ್ನು ಹೊತ್ತುಕೊಂಡು ಇಲ್ಲಿ ಈ ಭೂಮಿನಲ್ಲಿ ಒಂದು ಜನ್ಮ ಅಂತ ಹೇಳಿ ಬಂದಿದ್ದಾನೆ. ಸೊ ಮನುಷ್ಯ ಜನ್ಮ ಅಂತ ಹೇಳಿದಾಗ ಆಚಾರ್ಯ ಶಂಕರರು ವಿವೇಕ ಚೂಡಾಮಣಿನಲ್ಲಿ ಹೇಳ್ತಾರೆ, ಜಂತೂನಾಂ ನರಜನ್ಮ ಶ್ರೇಷ್ಠ ಅಂತ. ಈ ಸ್ಟಾರ್ಟ್ಸ್, ಆ ಒಂದು ಟೆಕ್ಸ್ಟ್ ಸ್ಟಾರ್ಟ್ ಆಗುವಂತಹದ್ದು ಈ ಒಂದು ಶ್ಲೋಕದಿಂದ. ಸೊ ಮನುಷ್ಯನಾಗಿ ಹುಟ್ಟುವಂತಹದ್ದೇ ಬಹಳ ಪುಣ್ಯ ಮಾಡಿರಬೇಕು. ಸೊ ಶಾಶ್ವತ ಬಲದಂತಹ ಈ ಭೂಮಿಯಲ್ಲಿ ಒಬ್ಬ ಮನುಷ್ಯ ಹುಟ್ಟಿದಾನೆ ಅಂತಂದ್ರೆ ಆ ಮನುಷ್ಯ ತಾನು ಮನುಷ್ಯನ ಶರೀರವನ್ನು ಹೊಂದಬೇಕು ಅಂತಂದಾಗ ತುಂಬ ಪುಣ್ಯ ಮಾಡಿದ್ದಾನೆ. ತುಂಬ ಪುಣ್ಯ ಮಾಡಿ ಮನುಷ್ಯನಾಗಿ ಇಲ್ಲಿ ಬಂದಿದ್ದಾನೆ. ಇಲ್ಲಿ ಬಂದ ಮೇಲೆ ಆ ಮನುಷ್ಯನ ಮತ್ತಷ್ಟು ಕರ್ಮ ಫಲಗಳು ಅದು ಉತ್ತಮವಾಗಿದ್ರೆ ಒಂದು ಉತ್ತಮ ವಂಶ, ಉತ್ತಮವಾದ ಜೀವನ, ಮತ್ತು ಆ ನಂತರದಲ್ಲಿ ಅವನು ಕೆಲವು ಕರ್ಮಗಳನ್ನು ಮಾಡಬೇಕಾಗುತ್ತೆ. ಸೊ ನಾನು ಹುಟ್ಟಿದಾಗ ಹೇಗಿದ್ದೆ ನಾನು ಹಾಗೇ ಇರಬೇಕು, ಅದು ನನ್ನ ವಿಧಿ ಅಂತ ಅವನು ತಿಳ್ಕೋಬಾರ್ದು. ಇಲ್ಲಿ ಅವನ ಪ್ರಯತ್ನ. ಅದಕ್ಕೆ ಡೆಸ್ಟಿನಿ ಅಂತ ಹೇಳಿದಾಗ ಡೆಸ್ಟಿನಿ ಈಸ್ ಟಿಲ್ ನೌ, ಈ ಕ್ಷಣದವರೆಗೆ ಡೆಸ್ಟಿನಿ. ನೌ ಈ ಒಂದು ಪ್ರೆಸೆಂಟ್ ಟೈಮಲ್ಲಿ ಇಫ್ ಯು ಡೂ ಸರ್ಟನ್ ಕರ್ಮಾಸ್ ಯು ಕ್ಯಾನ್ ರೀಶೇಪ್ ಯುವರ್ ಲೈಫ್. ಸೊ ಅದರಿಂದ ನಿನಗೆ ಇಲ್ಲಿ ಅವಕಾಶ ಇದೆ. ಅಂತಹ ಅವಕಾಶಗಳು ಮನುಷ್ಯನಿಗೆ ಮಾತ್ರ ಸಿಗುತ್ತೆ, ಇನ್ಯಾರಿಗೂ ಸಿಗೋದಿಲ್ಲ. ಅದರಿಂದ ಈ ಮರ್ತ್ಯ ಲೋಕದಲ್ಲಿ ಮನುಷ್ಯನಿಗೆ ಈ ಭೂಮಿ ಎನ್ನುವಂತಹದ್ದು ಒಂದು ಉತ್ತಮವಾದ ಲೋಕ. ಅಂತಹ ಒಬ್ಬ ಮನುಷ್ಯ ಬ್ರಹ್ಮಲೋಕದ ಕಲ್ಪನೆ ಅವನಿಗೆ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಇಟ್ ಈಸ್ ವೆರಿ ರೇರ್, ವಿರಳ. ಮತ್ತು ಈ ಬ್ರಹ್ಮಲೋಕ ಹೇಗಿದೆ? ಅಭಯಸ್ಯ ಪಾರಂ. ಅಭಯಸ್ಯ ಪಾರಂ ಅಂತಂದ್ರೆ ಈ ನಮ್ಮ ಲೋಕದಲ್ಲಿ ನಮಗೆ ಅನೇಕ ರೀತಿಯ ಭಯ, ಹೆದರಿಕೆ ಅವೆಲ್ಲ ಇರುತ್ತೆ. ಅಂದರೆ ಬ್ರಹ್ಮಲೋಕ ಅಂತ ಹೇಳಿದಾಗ ಅಲ್ಲಿ ಹೆದರಿಕೆ ಎನ್ನುವಂತಹದ್ದೇ ಇಲ್ಲ. ಅಭಯಸ್ಯ ಪಾರಂ. ಪಾರಂ ಅಂತಂದ್ರೆ ಒಂದು ತೀರ, ಒಂದು ದಡ, ಅಥವಾ ಒಂದು ಪ್ಲಾಟ್ಫಾರ್ಮ್, ಒಂದು ಸ್ಟೇಜ್, ಒಂದು ಧಾಮ, ಈ ಅರ್ಥವನ್ನು ಕೊಡುತ್ತೆ. ಸೊ ಅಭಯಸ್ಯ ಧಾಮ, ಭಯವೇ ಇಲ್ಲದೆ ಇರುವಂತಹ ಒಂದು ಜಾಗ ಈಸ್ ಕಾಲ್ಡ್ ಬ್ರಹ್ಮಲೋಕ. ಅಭಯಸ್ಯ ಪಾರಂ. ಸೊ ಹೀಗೆ ಉತ್ತಮ ಲೋಕದಲ್ಲಿ ದೇರ್ ಇಸ್ ನಥಿಂಗ್ ಕಾಲ್ಡ್ ಫಿಯರ್, ಭಯ ಅನ್ನುವಂತಹದ್ದೇ ಇಲ್ಲ. ಅಂಡ್ ಇಟ್ ಈಸ್ ಉರುಗಾಯಂ. ಉರುಗಾಯಂ ಅಂತಂದ್ರೆ ಅದರ ಒಂದು ಸೈಜು ಬಹಳ ದೊಡ್ಡದು, ಬಹಳ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರುವಂತಹದ್ದು. ಸಾಮಾನ್ಯ ಅಲ್ಲ, ಅದು ಬಹಳ ಬಹಳ ಹೆಚ್ಚು ವಿಸ್ತಾರವನ್ನು ಹೊಂದಿದೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಇಟ್ ಈಸ್ ಸ್ತೋಮಂ. ಸ್ತೋಮಂ ಅಂತಂದ್ರೆ ಹೊಗಳಿಕೆಗೆ ಅರ್ಹವಾಗಿರುವಂತಹದ್ದು ಬ್ರಹ್ಮಲೋಕ. ಇಟ್ ಈಸ್ ಪ್ರೈಸ್ ವರ್ತಿ ಅಂಡ್ ಇಟ್ ಈಸ್ ವೆರಿ ಲವಬಲ್. ಎಲ್ಲರಿಗೂ ಅದು
ಅಂತಹ ಲೋಕದ ಬಗ್ಗೆ ಆಸಕ್ತಿ ಇರುತ್ತೆ. ಆ್ಯಂಡ್ ಇಟ್ ಈಸ್ ಮಹತ್, ಇಟ್ ಈಸ್ ವೆರಿ ಗ್ರೇಟ್, ಉತ್ತಮ. ಸೊ ಅದರಿಂದ ಇಟ್ ಈಸ್ ಕಾಲ್ಡ್ ಎ ಗ್ರೇಟ್ ವರ್ಲ್ಡ್, ಉತ್ತಮ ಲೋಕ, ಬ್ರಹ್ಮಲೋಕ ಅಂತ ಹೇಳ್ತಾರೆ. ಸೊ ಹೀಗೆ ದೃಷ್ಟ ಇಂತಹ ಲೋಕಗಳ ಬಗ್ಗೆ ಆ ವರ್ಣನೆ ನನಗೆ ಗೊತ್ತಿದೆಯಲ್ಲ, ನನಗೆ ಗೊತ್ತಿರುವಂತಹ ಇದೇ ಸತ್ಯಗಳು ಕೂಡ ನಿನಗೂ ಗೊತ್ತಿದೆ ಅಂತ ನೀನು ಅದನ್ನು ನನಗೆ ಹೇಳಿದ್ಯಾ. ಯಾಕೆ ಅಂತಂದರೆ ನೀನು ಈ ಅಗ್ನಿವಿದ್ಯೆಯ ವರವನ್ನು 2ನೇ ವರದಲ್ಲಿ ನೀನು ಕೇಳಬೇಕಾದ್ರೆ ಸ್ವರ್ಗಲೋಕಗಳ ಬಗ್ಗೆ ನನಗೂ ಸ್ವಲ್ಪ ಜ್ಞಾನ ಇದೆ, ಅವರಿವರಿಂದ ನಾನು ತಿಳ್ಕೊಂಡೆ ಅಂತ ನೀನು ಹೇಳಿದ್ಯಲ್ಲ. ಸೊ ನಿನಗೆ ಹೇಗೆ ಗೊತ್ತಿದೆ, ನನಗೂ ಕೂಡ ಅದೇ ಥರ ಜ್ಞಾನ ಗೊತ್ತಿದೆ, ನನಗೂ ಕೂಡ ಗೊತ್ತಿತ್ತು. ಇಂತಹ ಜಗತ್ತು ಅಲ್ಲಿ ಇಂತಹದ್ದಿದೆ ಅನ್ನೋದೆಲ್ಲ ನನಗೂ ಕೂಡ ಗೊತ್ತಿತ್ತು. ಸೊ ನನಗೂ ಗೊತ್ತಿತ್ತು, ನಿನಗೂ ಗೊತ್ತಿದೆ. ನೀನು ಈಗಾಗಲೇ ಇಂತಹ ಲೋಕಗಳ ಬಗ್ಗೆ ಬಲ್ಲವರಿಂದ ನೀನು ಜ್ಞಾನವನ್ನು ಪಡ್ಕೊಂಡಿದ್ದೀ. ಸೊ ಯು ನೋ ದಟ್ ಪ್ರತಿಷ್ಠಾನ, ಅಂತಹ ಒಂದು ಲೋಕ, ಬ್ರಹ್ಮಲೋಕ, ಸ್ವರ್ಗಲೋಕ, ಉತ್ತಮ ಲೋಕಗಳ ಬಗ್ಗೆ ಒಂದು ವರ್ಣನೆ ನಿನಗೆ ಗೊತ್ತಿದ್ರೂ ಕೂಡ ಅಂತಹದ್ದು ನಿನಗೆ ಸಿಗತ್ತೆ ಅನ್ನೋಂತಹದ್ದು ತಿಳಿದು ಬಂದ ನಂತರ ಕೂಡ, ಹೇ ನಚಿಕೇತ, ಅತ್ಯಸ್ರಾಕ್ಷಿ, ನೀನು ಅದನ್ನೆಲ್ಲವನ್ನ ನೀನು ತ್ಯಾಗ ಮಾಡಿಬಿಟ್ಟಿದ್ಯಾ, ಬಿಟ್ಕೊಟ್ಬಿಟ್ಟಿದ್ಯಾ. ಸೊ ಯು ಆರ್ ಧೀರ, ನೀನೊಬ್ಬ ಬಹಳ ಬುದ್ಧಿವಂತ, ವಿವೇಕಿ ನೀನು. ಹಾಗೂ ಯು ಆರ್ ಧೃತ್ಯ, ಧೃತ್ಯ ಅಂತಂದರೆ ನೀನು ಧೈರ್ಯವಂತ. ಇಷ್ಟೊಂದು ಉತ್ತಮವಾದಂತಹ ಲೋಕ ಬಹಳ ಸುಲಭವಾಗಿ ಸಿಗತ್ತೆ ಅಂತ ಗೊತ್ತಾದಾಗ ನೀನು ಒಂದೇ ಕ್ಷಣದಲ್ಲಿ ನನಗೆ ಬೇಡ ಅನ್ನುವಂತಹ ನಿರ್ಧಾರವನ್ನು ನೀನು ತಗೋಬೇಕಾದ್ರೆ ನೀನು ಎಷ್ಟು ಗಟ್ಟಿ, ನೀನೊಬ್ಬ ಧೈರ್ಯವಂತ. ಧೃತ್ಯ ಅತ್ಯಸ್ರಾಕ್ಷಿ, ನೀನು ಧೈರ್ಯವಂತನಾಗಿರೋದ್ರಿಂದ ಬಹಳ ವಿವೇಕವನ್ನು ಉಪಯೋಗಿಸಿಕೊಂಡು ನೀನು ಧೈರ್ಯದಿಂದ ಇದನ್ನು ತ್ಯಾಗ ಮಾಡಿದೀಯಾ. ಸೊ ಹೀಗೆ ಉತ್ತಮವಾದ ಲೋಕ ಹೇಗಿರುತ್ತೆ ಎನ್ನುವಂತಹದ್ದನ್ನು ಯಮರಾಜ ಅನೇಕ ಗುಣವಿಶೇಷತೆಗಳನ್ನು ಕೊಟ್ಟು ಇಲ್ಲಿ ವರ್ಣನೆ ಮಾಡಿದ್ದಾನೆ. ಸೊ ಹಿ ಕಮ್ಸ್ ಬ್ಯಾಕ್, ಮತ್ತೆ ಅವನು ಹೇಳ್ತಾನೆ ಅಗೇನ್, ಇಲ್ಲಿ ನಾನು ನಿನ್ನ ಒಂದು ನಿಲುವು ಅದನ್ನು ನಾನು ಕಾಮಸ್ಯ ಆಪ್ತಿಮ್ ಅಂತ ಕರೆದಿದ್ದೀನಿ. ಸೊ ಆಸೆ ಬಯಕೆಗಳನ್ನು ಕಾಮ ಅಂತ ಹೇಳ್ತಾರೆ. ಸೊ ಇದು ಕಾಮಸ್ಯ ಆಪ್ತಿಮ್ ಅಂತಂದ್ರೆ ಇಟ್ ಈಸ್ ನಾಟ್ ದಿ ಸಮಾಪ್ತಿ ಆಫ್ ದಿ ಕಾಮ. ಆಸೆ ಬಯಕೆಗಳ ಕೊನೆ ಅನ್ನೋ ಅರ್ಥ ಅಲ್ಲ ಅದು, ಇಟ್ ಈಸ್ ದಿ ಹೈಯೆಸ್ಟ್ ಇನ್ ದ ವರ್ಲ್ಡ್, ಆ ಅರ್ಥವನ್ನು ಕೊಡುತ್ತೆ ಕಾಮಸ್ಯ ಆಪ್ತಿಮ್. ಬಹಳ ಉತ್ತಮವಾದ ಲೋಕ, ಈ ಲೋಕದಲ್ಲಿ ಇಲ್ಲ ಅನ್ನುವಂತಹದ್ದು ಯಾವುದೂ ಇಲ್ಲ. ಈಗ ಉದಾಹರಣೆಗೆ ಯಾವುದೋ ಒಂದು ವಸ್ತುವನ್ನು ನಾವು ಗುರಿಯಾಗಿಟ್ಕೊಂಡು ನನಗೆ ಲೈಫಲ್ಲಿ ಇಂತಹದ್ದು ಒಂದು ಸಿಗಬೇಕು, ಅದು ಸಿಕ್ಕಿದ್ರೆ ನನಗೆಲ್ಲ ಸಿಕ್ಕದಂಗೆ, ಅದು ಬಿಟ್ಟು ನನಗೆ ಇನ್ನೇನು ಬೇಡ ಅಂತ ಹೇಳಿ ಯಾವುದೋ ಒಂದು ವಸ್ತುವನ್ನು ಹೊಂದಬೇಕು ಅಂತ ನಾವು ಒಂದು ಉದ್ದೇಶವನ್ನು ಇಟ್ಕೊತೀವಿ. ನನ್ನ ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಹೇಳ್ತೀವಿ. ನನ್ನ ಜೀವನದಲ್ಲಿ ನಾನು ಮುಖ್ಯವಾಗಿ ನನ್ನ ಗುರಿ ಅಂತಂದರೆ ಇಂತಹದ್ದು, ಅದು ಸಿಕ್ಕಿದೆ ಅಂತಂದರೆ ನನಗೆ ಇನ್ನೇನು ಬೇಡಪ್ಪ ಅಂತ ನಾವು ಹೇಳ್ಕೊತೀವಿ. ಸೊ ಆ್ಯಕ್ಚುಲಾಗಿ ಒಂದು ಪಕ್ಷ ನಾವು ಮಾಡುವಂತಹ ಕೆಲವು ಕರ್ಮಗಳು, ಎಫರ್ಟ್ಸ್ಗಳು ಅವೆಲ್ಲ ನಮಗೆ ಫಲ ಸಿಕ್ಕಿ ನಾವು ಯಾವುದನ್ನು ಹೊಂದಬೇಕು ಅಂತ ಒಂದು ಗುರಿ ಇಟ್ಕೊಂಡಿರ್ತೀವಿ, ಒಂದು ಪುಣ್ಯ, ಒಂದು ದೇವರ ಅನುಗ್ರಹ ಅಂತಹದ್ದು ನಮಗೆ ಸಿಕ್ತು. ಅದು ಸಿಕ್ಕಿದಾಗ ನಾವೇನು ಮಾಡ್ತೀವಿ, ಬಹಳ ಕಡಿಮೆ ಸಮಯದಲ್ಲಿ ಅವುಗಳನ್ನು ಪೂರ್ತಿಯಾಗಿ ನಾವು ಅದನ್ನು ಅನುಭವಿಸ್ಬಿಟ್ಟು ಮನಸ್ಸು ಮತ್ತೊಂದು ಕಡೆ ಹಾರುತ್ತೆ. ಯಾಕೆಂದರೆ ಇದು ಅನುಭವಿಸಿ ಆಗೋಯ್ತು. ಸೊ ಇದಕ್ಕಿಂತ ಯಾವ್ದಾದ್ರು ಹೈಯೆಸ್ಟ್ ಇದೆಯಾ ಅಂತ ಹೇಳಿ ಅದನ್ನು ಗುರುತು ಮಾಡ್ಕೊಳ್ಳುತ್ತೆ ಮನಸ್ಸು. ನನಗೆ ಅದು ಬೇಕು, ಅದು ಸಿಕ್ಕಿದ್ರೆ ದಟ್ ಈಸ್ ದಿ ಹೈಯೆಸ್ಟ್. ಸೊ ಹೀಗೆ ಆಸೆ ಬಯಕೆಗಳು, ದಟ್ ಈಸ್ ಕಾಲ್ಡ್ ದಿ ಕಾಮ. ಸೊ ಈ ಆಸೆಯ ಬಯಕೆಗಳ ಪಟ್ಟಿ ಒಂದಾದ್ಮೇಲೆ ಒಂದು ರೆಡಿ ಇರುತ್ತೆ, ಒಂದು ಮುಗಿದ ಮೇಲೆ ಮತ್ತೊಂದು ಇರುತ್ತೆ, ಅದಾದ್ಮೇಲೆ ಇನ್ನೊಂದು ಇರುತ್ತೆ. ಹೇಗೆ ಅಂತಂದರೆ ನಾವು ಸಣ್ಣ ಮಕ್ಕಳನ್ನ ಬೆಳೆಸುವ ಕ್ರಮವನ್ನು ಅಭ್ಯಾಸ ಮಾಡಿದಾಗ ಮದುವೆಯಾದ ನಂತರದಲ್ಲಿ ಒಂದು ಮಗು ಬೇಕು ಅನ್ನುವಂತಹದ್ದು ಮಾತ್ರ ನಮ್ಮ ಬಯಕೆ ಆಗಿರುತ್ತೆ. ನಮ್ಮ ಜೀವನದಲ್ಲಿ, ದಾಂಪತ್ಯದಲ್ಲಿ ಒಂದು ಮಗುವಿನ ಆಗಮನ, ದಟ್ ಈಸ್ ಎವ್ರಿಥಿಂಗ್. ಸಾರ್ಥಕ ಆಯ್ತಪ್ಪ, ಈ ರೀತಿ ನಾವು ಹೇಳ್ತೀವಿ. ಸೊ ಒಂದು ಮಗು ಬರುತ್ತೆ, ಆ ಮಗು ಬಂದ ಮೇಲೆ ಇದಕ್ಕೆ ಒಳ್ಳೆ ಆರೋಗ್ಯ ಸಿಗಬೇಕು, ಒಳ್ಳೆ ಸಂಸ್ಕಾರ ಸಿಗಬೇಕು. ಸೊ ನಮ್ಮ ಗಮನ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಆ ಮಗುವಿಗೆ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡ್ತೀವಿ, ನಮಗೆ ತಿಳಿದಿರುವಂತಹ ಒಳ್ಳೊಳ್ಳೆಯ ಸಂಸ್ಕಾರಗಳನ್ನು ಆ ಮಗುಗೆ ತಿಳಿಸ್ತೀವಿ. ಆ ಮಗುವಿಗೆ ಒಂದು ಒಳ್ಳೆ ಸ್ಟೂಡೆಂಟ್ ಅಂತ ಅನ್ನಿಸ್ಕೋಬೇಕು, ವಿದ್ಯಾವಂತನಾಗಬೇಕು.
ಆ ಮಗುವಿಗೆ ಅದನ್ನೇ ತಲೆಯಲ್ಲಿ ತುಂಬ್ತಾ ಆ ಮಗು ಏನು ಮಾಡುತ್ತೆ, ನಾನು ಹೆಚ್ಚು ಇಂಟೆಲಿಜೆಂಟ್ ಆಗಬೇಕು ಅಂತ ಹೇಳಿ ಚೆನ್ನಾಗಿ ಓದ್ತಾನೆ. ಆಮೇಲೆ ಆ ಮಗು ಏನು ಮಾಡ್ತಾನೆ, ತನ್ನ ಒಂದು ಡಿಗ್ರಿನೋ ಏನೋ ಒಂದು ಮುಗಿಸ್ದಾಗ ಅವನಿಗೆ ಕೆಲಸದ ಕಡೆ ಗಮನ ಹೋಗುತ್ತೆ. ಕೆಲಸ ಆದಮೇಲೆ, ಸಂಪಾದನೆ ಆದಮೇಲೆ ಆ ಮನುಷ್ಯನಿಗೆ, ಆ ಹುಡುಗನಿಗೆ ಏನು ಬಯಕೆ, ನಾನೊಂದು ಮದುವೆ ಆಗಬೇಕು, ಹೆಂಡತಿ ಬರಬೇಕು, ಹೆಂಡತಿ ಆದಮೇಲೆ ಒಂದು ಮನೆ ಕಟ್ಟಬೇಕು, ಮನೆ ಆದಮೇಲೆ ಅವನ ಮಗು, ಆ ಮಗುವಿನ ವಿದ್ಯಾಭ್ಯಾಸ, ಆ ಮಗುವಿನ ಬೆಳವಣಿಗೆ. ಸೊ ಇದು ಎಲ್ಲಿ ಸ್ಟಾರ್ಟ್ ಆಯಿತು? ನಮ್ಮ ಅಪ್ಪನಿಂದ ಸ್ಟಾರ್ಟ್ ಆಯಿತು. ನಮ್ಮ ಅಪ್ಪನಿಗೆ ಎಲ್ಲಿ ಸ್ಟಾರ್ಟ್ ಆಯಿತು? ತಾತನಿಂದ ಸ್ಟಾರ್ಟ್ ಆಯಿತು. ತಾತನಿಗೆ ಅವ್ರ ತಂದೆ ಮುತ್ತಜ್ಜ. ಸೊ ನನ್ನ ನಂತರ ನನ್ನ ಮಗ, ಆ ಮಗ ಅವನ ಮಗು. ಸೊ ನಾ ಎಲ್ಲಿಯವರೆಗಿರಬೇಕು? ನನ್ನ ಮೊಮ್ಮಕ್ಕಳನ್ನು ನೋಡಬೇಕಯ್ಯ. ಸೊ ದಿಸ್ ಈಸ್ ಹೌ, ದಿಸ್ ಈಸ್ ಕಾಲ್ಡ್ ಕಾಮ ಬಯಕೆಗಳು ಅಂತಂದರೆ ಅದು ಮುಗಿದೇ ಇರುವಂತಹದ್ದು. ಒಂದು ಕ್ಷಣದಲ್ಲಿ ನಾವು ನಿಲ್ಲಿಸ್ಕೋತೀವಿ, ದಿಸ್ ಈಸ್ ದಿ ಹೈಯೆಸ್ಟ್. ಬಟ್ ಆ ಹೈಯೆಸ್ಟ್ ಅನ್ನುವಂಥದ್ದನ್ನು ನಾವು ಮಾರ್ಕ್ ಮಾಡಿರ್ತೀವಿ. ನಾವು ಮಾರ್ಕ್ ಮಾಡಿರೋದ್ರಿಂದ ಇನ್ನೊಂದು ಕಡೆ ಹೋದಾಗ ಅದನ್ನು ಅಳಿಸ್ಬಿಟ್ಟು ಇನ್ನೊಂದನ್ನು ನಾವು ಮಾರ್ಕ್ ಮಾಡ್ತೀವಿ. ದಟ್ ಈಸ್ ಅವರ್ ನೇಚರ್. ಸೊ ಇಲ್ಲಿ ಯಮಧರ್ಮರಾಜ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಕಾಮಸ್ಯ ಆಪ್ತಿ ಅಂತಂದರೆ ದಿ ಹೈಯೆಸ್ಟ್ ಅನ್ನುವಂತಹದ್ದು ಯಾವುದಿದೆ, ಆ ಹೈಯೆಸ್ಟ್ ಅನ್ನುವಂತಹದ್ದು ಇನ್ನೇನು ಇಲ್ಲ, ದಿ ಅಲ್ಟಿಮೇಟ್. ನನಗಿನ್ನೇನು ಬೇಡ ಅಂತ ಹೇಳಿದಾಗ ಬಹುಶಃ ನನಗಿನ್ನೂ ಬೇಡ, ಇನ್ನೇನು ಬೇಡ ಅಂತ ಹೇಳಿರೋದ್ರಿಂದ ಈಗ ನಾನು ಯಾವುದನ್ನು ಗುರುತು ಮಾಡ್ಕೊಂಡಿದ್ದೀನಿ ಅದು ಎಲ್ಲದಕ್ಕಿಂತ ಉತ್ತಮ ಅಂತ ಹೇಳಿ ಅದನ್ನು ಆಯ್ಕೆ ಮಾಡ್ಕೊತಾ ಇದ್ದೀನಿ. ಮತ್ತು ಇದಕ್ಕಿಂತ ಹೆಚ್ಚಿನ ಉತ್ತಮವಾಗಿರುವಂತಹದ್ದನ್ನು ನಾನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಕಲ್ಪನೆ ಮಾಡ್ಕೊಳ್ಳೋಕ್ಕಾಗದೇ ಇಲ್ಲ. ಆದುದರಿಂದ ಯಾವುದನ್ನು ಹೈಯೆಸ್ಟ್ ಅಂತ ನಾನು ಕಲ್ಪನೆ ಮಾಡ್ಕೋತೀನಿ, ದಟ್ ಈಸ್ ಕಾಮಸ್ಯ ಆಪ್ತಿ. ಸೊ ಅಂತಹದ್ದನ್ನ ನಚಿಕೇತನಿಗೆ ಇವನು ಆಫರ್ ಮಾಡಿದ್ದ ಯಮಧರ್ಮರಾಜ. ನೀನು ಮನುಷ್ಯ ಲೋಕದಿಂದ ಬಂದಿದ್ಯಾ, ನಿನಗೆ ಗೊತ್ತಿಲ್ಲ, ನಿನಗೆ ಸ್ವರ್ಗವನ್ನು ಕೊಡ್ತೀನಿ, ಇಡೀ ಭೂಮಂಡಲದ ಸಾಮ್ರಾಜ್ಯಪತಿ, ನೀನೊಬ್ಬ ಸಾಮ್ರಾಟನಾಗಬಹುದು, ಅದನ್ನು ಕೊಡ್ತೀನಿ. ಅದು ಬೇಡವಾ, ಅದರ ಜೊತೆಗೆ ನಿನ್ನ ವಂಶದಲ್ಲಿ ನಿನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ 100 ವರ್ಷ ಬಹಳ ಆರೋಗ್ಯವಾಗಿ ಸುಖ ಸಮೃದ್ಧಿಯಿಂದ ಅವರೆಲ್ಲ ಬದುಕಬೇಕು, ಅದಕ್ಕೆ ಬೇಕಾದಂತಹ ಐಶ್ವರ್ಯ ಅದನ್ನು ಕೂಡ ಕೊಡ್ತೀನಿ. ಆ ನಂತರದಲ್ಲಿ ಪಶು ಸಂಪತ್ತು ಅದನ್ನು ಕೊಡ್ತೀನಿ. ಇನ್ನೂ ಏನೇನು ಬೇಕೋ ಎಲ್ಲ ಕೇಳ್ಕೊ. ಇದೆಲ್ಲ ಆದಮೇಲೆ ಸ್ವರ್ಗದಲ್ಲಿ ಇರುವಂತಹ ಅಪ್ಸರಿಯರು ಬೇಕಾ, ಅವ್ರನ್ನು ಕೊಡ್ತೀನಿ. ಹೀಗೆ ಎಲ್ಲವನ್ನ ಯಾವುದು ಹೈಯೆಸ್ಟ್ ಅಂತ ನೀ ಅಂದ್ಕೊಂಡಿದ್ಯಾ ಅವೆಲ್ಲವನ್ನ ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ. ಬಹುಶಃ ನಾನು ಏನಾದ್ರು ಮರ್ತಿರಬಹುದು, ನಿನಗೆ ಆಫರ್ ಮಾಡಿರೋದ್ರಲ್ಲಿ ನಾನು ಯಾವುದೋ ಒಂದನ್ನು ಮರ್ತಿರಬಹುದು. ನಾನು ಮರ್ತಿರೋಂತಹದ್ದು ನಿನ್ನ ಜ್ಞಾಪಕಕ್ಕೆ ಬಂದು ಇಂತಹದ್ದು ನನಗೆ ಬೇಕು ಅಂತ ಹೇಳಿದ್ರೆ, ಈವನ್ ದಟ್ ವಿಲ್ ಬಿ ಸ್ಯಾಂಕ್ಷನ್ಡ್ ಟು ಯು, ಅದನ್ನು ಕೂಡ ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ. ಸೊ ದಟ್ ಈಸ್ ಕಾಲ್ಡ್ ದಿ ಕಾಮಸ್ಯ ಆಪ್ತಮ್. ಸೊ ಇಟ್ ಈಸ್ ಕನ್ಸಿಡರ್ಡ್ ಆಸ್ ದಿ ಹೈಯೆಸ್ಟ್ ಇನ್ ದ ವರ್ಲ್ಡ್. ಸೊ ಹೌ ಟು ಗೋ ಟು ದಿಸ್ ಹೈಯೆಸ್ಟ್? ಈ ಒಂದು ಹೈಯೆಸ್ಟನ್ನು ಹೇಗೆ ಮುಟ್ಟುವಂತಹದ್ದು, ಈ ಲೋಕವನ್ನು ಹೋಗಿ ಸೇರೋದಾದರೂ ಹೇಗೆ, ಅದಕ್ಕೆ ಬೇಕಾಗಿರುವಂತಹ ಕ್ವಾಲಿಫಿಕೇಶನ್ ಏನು, ಯಾವುದನ್ನ ಹೈಯೆಸ್ಟ್ ಅಂತ ಹೇಳಿ ನಮ್ಮ ಕಲ್ಪನೆಗೆ ಮೀರಿರುವಂತಹದ್ದು ಅದನ್ನು ನಾವು ಇನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಂತ ಆದಾಗ, ಅದಕ್ಕಿಂತ ಮತ್ತೊಂದು ಇದೆ ಅಂತ ಗೊತ್ತಾದಾಗ, ಆ ಒಂದು ಹೈಯೆಸ್ಟನ್ನು ರೀಚ್ ಮಾಡೋದಕ್ಕೆ ವಾಟ್ ಈಸ್ ದಿ ಕ್ವಾಲಿಫಿಕೇಶನ್, ಅದಕ್ಕೆ ಏನು ಅರ್ಹತೆ, ಅದಕ್ಕೆ ಯೋಗ್ಯತೆ ಏನು. ಸೊ ಉತ್ತಮ ಲೋಕ ಅಂತಂದಾಗ ಅಂತಹ ಲೋಕಗಳನ್ನು ಆಳುವವರು ಯಾರು? ಉದಾಹರಣೆಗೆ ಇಂದ್ರಲೋಕ ಅಂತ ಹೇಳಿದಾಗ ಆ ಇಂದ್ರಲೋಕದಲ್ಲಿ ಇಂದ್ರ ಇಸ್ ದಿ ಹೈಯೆಸ್ಟ್. ಅದೇ ಥರ ಚಂದ್ರಲೋಕ ಅಂತಂದರೆ ಚಂದ್ರ ಇಸ್ ದಿ ಹೈಯೆಸ್ಟ್. ಅಥವಾ ಬ್ರಹ್ಮಲೋಕ ಅಂತಂದಾಗ ಅಲ್ಲಿ ಬ್ರಹ್ಮ ಇಸ್ ದಿ ಹೈಯೆಸ್ಟ್. ಸೊ ಈ ಒಂದು ಇಂದ್ರ ಪದವಿ, ಬ್ರಹ್ಮ ಪದವಿ, ಈ ಪದವಿಗಳನ್ನು ಗಳಿಸುವುದಾದರೂ ಹೇಗೆ? ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದ ಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ.
ಶ್ರೀಕೃಷ್ಣಾರ್ಪಣಮಸ್ತು.